श्रीगुरुभ्यो नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यया किङ्करीयस्य सामाया शङ्कराचार्यमाश्रये। प्रह्लादवरदो देवो योऽन्तसिंहः हरिः नृसिंहोपासकं नित्यं तं नृसिंहगुरुं भजे। श्रीसच्चिदानन्दशिवामिनव्य नृसिंहभारत्यविदान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम्। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्रीशङ्करानन्दगुरुपादां भुजन्मने सविलासमहामोहग्राहग्रासैककर्मणे तत्पादां बृहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಸೊ ನಾವು ಈ ಅನುಭೂತಿ ಪ್ರಕಾಶ ಅನ್ನೋದು ವಿದ್ಯಾರಣ್ಯರ ಕೃತಿ. ಅದರಲ್ಲಿ ಅವರು ನಾನಾ ಉಪನಿಷತ್ತುಗಳನ್ನ ಸಂಗ್ರಹ ಮಾಡಿದ್ದಾರೆ. ಒಂದೊಂದು ಅಧ್ಯಾಯದಲ್ಲೂ ಒಂದೊಂದು ಉಪನಿಷತ್ತನ್ನ, ಬೇರೆ ಬೇರೆ ಉಪನಿಷತ್ತನ್ನ ಅಲ್ಲಿರೋ ತಾತ್ಪರ್ಯವನ್ನ ಇವರು ತಮ್ಮ ಸ್ವಂತ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಉಪನಿಷತ್ತು ಅನ್ನೋದು ಅದರದ್ದು ಭಾಷೆನೇ ಬೇರೆಯಾಗಿರುತ್ತೆ. ಅದನ್ನ ಭಾಷೆಯಿಂದ, ಶಂಕರಾಚಾರ್ಯರ ಭಾಷೆಯಿಂದ ನಾವು ಅದರ ಅರ್ಥವನ್ನು ತಿಳ್ಕೊಬೇಕಾಗಿದೆ. ಆದ್ರೆ ಯಾರಿಗೆ ಶಂಕರಾಚಾರ್ಯರ ಭಾಷೆಯನ್ನ ನೇರಾಗಿ ಓದಕ್ಕೆ ಅಥವಾ ಅಧ್ಯಯನ ಮಾಡಕ್ಕೆ ಆಗೋದಿಲ್ವೋ ಕಾರಣಾಂತರದಿಂದ ಇವರು ಏನ್ ಮಾಡಿದ್ದಾರೆ, ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಸುಲಭವಾದ ಶ್ಲೋಕಗಳಲ್ಲಿ ಅದೇ ತಾತ್ಪರ್ಯವನ್ನ ಇವರು ತೆಗೆದು ತೋರಿಸ್ತಾ ಇದ್ದಾರೆ. ಅದರಿಂದ ಇದನ್ನ ನಾವು ಓದೋದ್ರಿಂದ ಶಂಕರಾಚಾರ್ಯರ ಭಾಷ್ಯವನ್ನೇ ಓದಿದ ಒಂದು ತೃಪ್ತಿ ನಮಗೆ ಸಿಗುತ್ತೆ. ಯಾಕಂದ್ರೆ ಅದ್ವೈತ ತತ್ವವನ್ನ ಇವರು ತುಂಬಾ ವಿಶದವಾಗಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾವು ಈ ಮೈತ್ರಾಯಣಿ ಉಪನಿಷತ್ ಅಂತ ಒಂದು ಇದೆ, ಅದರ ಬಗ್ಗೆ ಇವರು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ, ಅದರ ಸಂಗ್ರಹ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಆತ್ಮತತ್ವ ಅಥವಾ ಬ್ರಹ್ಮತತ್ವ ಅನ್ನೋದು ಎಂಥದ್ದು ಅಂತ ಹೇಳುವಾಗ ಅವ್ರು ಹೇಳಿದ್ದಾರೆ, ಜ್ಞಾನೇಂದ್ರಿಯೈ ನ ದೃಶ್ಯೋಯಂ ಗ್ರಾಹ್ಯ ಕರ್ಮೇಂದ್ರಿಯೈಶ್ಚನ ನಚ ಸ್ವಸ್ವರೂಪ ಸ್ವರೂಪ ಸೌಕ್ಷ್ಮ್ಯಾತ್ ಅವ್ಯಕ್ತ ವೇದಾಂತೈ ಏವ ಬುದ್ಧ್ಯತೆ. ಈ ಆತ್ಮತತ್ವ ಅನ್ನೋದು ಅಥವಾ ಬ್ರಹ್ಮಸ್ವರೂಪ ಅನ್ನೋದು ನಮ್ಮ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲ್ಗೆ, ತೋಲು ಅಂತ ಇದೆಯಲ್ಲ, ಅವುಗಳಿಂದ ತಿಳ್ಕೊಳಕ್ ಆಗೋದಿಲ್ಲ. ಆಮೇಲೆ ಕರ್ಮೇಂದ್ರಿಯಗಳು ಯಾವ್ದು, ಕೈ, ಕಾಲು, ಆಮೇಲೆ ವಾಕ್ಶಕ್ತಿ, ಆಮೇಲೆ ವಾಯು ಉಪಸ್ಥ ಅಂತ ಇದೆಯಲ್ಲ, ಅವುಗಳಿಂದನೂ ತಿಳ್ಕೊಳಕ್ ಆಗುದಿಲ್ಲ ಇದನ್ನ. ಯಾಕಂದ್ರೆ ಇವುಗಳೆಲ್ಲ ಕೆಲಸ ಮಾಡೋ ಯಾವ ಕ್ಷೇತ್ರ ಅಂತ ಹೇಳಿದ್ರೆ ಈ ಇಂದ್ರಿಯಗಳು, ಕರ್ಮೇಂದ್ರಿಯಗಳಾಗ್ಲಿ ಜ್ಞಾನೇಂದ್ರಿಯಗಳಾಗ್ಲಿ ಕೆಲಸ ಮಾಡೋ ಕ್ಷೇತ್ರ ಯಾವ್ದಂದ್ರೆ ಈ ಪ್ರಪಂಚ. ಆದ್ರೆ ಬ್ರಹ್ಮವು ಈ ಪ್ರಪಂಚ ಅಲ್ಲ ಇದು. ಹಾಗಾಗಿ ಬ್ರಹ್ಮ ಪ್ರಪಂಚಕ್ಕಿಂತ ದಾಟಿರೋ ಒಂದು ವಸ್ತು ಅದು. ಹಾಗಾಗಿ ಈ ಇಂದ್ರಿಯಗಳಿಂದ ಅದನ್ನ ತಿಳ್ಕೊಳಕ್ ಆಗಲ್ಲ. ಅದು ಯಾತಕ್ಕೆ ಅಂತ ಹೇಳಿದ್ರೆ ಆ ಬ್ರಹ್ಮ ಸ್ವರೂಪ ಅನ್ನೋದು, ಆತ್ಮತ ಸ್ವರೂಪ ಅನ್ನೋದು ಅತ್ಯಂತ ಸೂಕ್ಷ್ಮವಾದ್ದು, ತುಂಬಾ ಸೂಕ್ಷ್ಮವಾದ್ದು. ಆದ್ರೆ ಈ ಇಂದ್ರಿಯಗಳೆಲ್ಲ ಸ್ಥೂಲ ವಿಷಯಗಳನ್ನೇ ತಿಳ್ಕೊಳಕ್ಕೆ ಸಾಮರ್ಥ್ಯ ಹೊಂದಿದ್ದೇವೆ. ಹಾಗಾಗಿ ಅದನ್ನ ನಾವು ವೇದಾಂತಗಳಿಂದನೇ ತಿಳ್ಕೊಳಕ್ ಆಗೋದು. ವೇದಾಂತಗಳಿದ್ರೆ ಉಪನಿಷತ್ತುಗಳು, ಅವುಗಳಿಂದಲೇ ನಾವು ಅದನ್ನ ಆತ್ಮತತ್ವವನ್ನ ನಾವು ತಿಳಿಯಕ್ ಆಗೋದು ಅನ್ನೋದನ್ನ ಹೇಳಿದ್ರು. ಇವಾಗ ಮುಂದಕ್ಕೆ ನಿರ್ಮಮತ್ವಾತ್ ಸರ್ವಗೋಪಿ ಶರೀರೇಶು ಚ ತಿಷ್ಠತಿ ಅಕರ್ತಾಪಿ ಅನಭಿಜ್ಞೈಹಿ ತು ಕರ್ತ ಇವ ಅಸೌ ವಿಭಾವ್ಯತೆ. ಈ ಆತ್ಮ ಅನ್ನೋದು ಅಥವಾ ಬ್ರಹ್ಮ ಅನ್ನೋದು, ಆತ್ಮ ಬ್ರಹ್ಮ ಎರಡು ಒಂದೇನೆ, ಚೈತನ್ಯ. ನಮ್ಮ ಶರೀರದಲ್ಲಿ ಇರುವಾಗ ಅದಕ್ಕೆ ನಾವು ಶರೀರದಲ್ಲಿ ಇರೋ ಆತ್ಮವನ್ನ ನಾವು ಆ ಚೈತನ್ಯವನ್ನ ಆತ್ಮ ಅಂತ ಹೇಳ್ತೀವಿ. ಅಖಂಡವಾಗಿ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಹರಡಿಕೊಂಡಿರೋ ಆತ್ಮ ಬ್ರಹ್ಮ ಇದೆಯಲ್ಲ ಚೈತನ್ಯ, ಅದಕ್ಕೆ ಬ್ರಹ್ಮ ಅಂತ ಹೇಳ್ತೀವಿ, ಅಷ್ಟೇ ವ್ಯತ್ಯಾಸ. ಆದ್ರೆ ಈ ಶರೀರ ಅನ್ನೋದ್ರ ಒಂದು ಸಂಬಂಧ ಬಿಟ್ಟೋದ್ರೆ ಚೈತನ್ಯ ಅನ್ನೋದು ಅದು ಬ್ರಹ್ಮವೇ ಅಂತ ಇದೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಿರ್ಮಮತ್ವಾತ್ ಸರ್ವಗೋಪಿ, ಸರ್ವಗ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಹರಡಿರೋದು, ಎಲ್ಲ ಕಡೆನೂ ಸರ್ವವ್ಯಾಪ್ತವಾಗಿರೋದು ಆ ಬ್ರಹ್ಮ ಅನ್ನೋದು. ಅದು ಅದಕ್ಕೆ ಮಮಕಾರ ಅನ್ನೋದಿಲ್ಲ ಅದಕ್ಕೆ. ಹಾಗಿದ್ರು ಕೂಡ ಅದು ಶರೀರಗಳಲ್ಲಿ ಇದೆ, ಅದು ಎಲ್ಲಾ ಶರೀರಗಳಲ್ಲೂ ಅದು ಇದ್ಕೊಂಡಿದೆ. ಯಾತಕ್ಕೆ ಇದ್ಕೊಂಡಿದೆ ಅಂತ ಕೇಳಿದ್ರೆ ಇದಕ್ಕೆ ಒಂದು ಉಪನಿಷತ್ ನಮಗೆ ಪ್ರಮಾಣ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ತೈತ್ತಿರೀಯ ಉಪನಿಷತ್.
ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತೆ. ಅದು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ, ಪ್ರಪಂಚ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲಾ ಶರೀರಗಳು ಬರುತ್ತೆ, ಅದರಲ್ಲಿ ಎಲ್ಲಾ ಶರೀರಗಳು ಸೃಷ್ಟಿ ಮಾಡಿ ಆ ಶರೀರಗಳಲ್ಲಿ ಇದು ಹೊಕ್ಕಿದೆ, ಪ್ರವೇಶ ಮಾಡಿದೆ ಇದು. ಅದಕ್ಕೆ ಏನ್ ಕಾರಣ ಅಂತ ಈ ಉಪನಿಷತ್ತಲ್ಲಿ ಹೇಳಿರೋ ವಿಷಯವನ್ನ ಇವ್ರು ಹಿಂದೆ ಹೇಳಿದ್ರು. ಈ ಬರೀ ಶರೀರ ಅಂತ ಹೇಳಿದ್ರೆ ಅದು ಸುಮ್ನೆ ಒಂದು ಮಾಂಸಪಿಂಡ ಅಷ್ಟೇನೆ, ಅದರಿಂದ ಏನು ಬ್ರಹ್ಮಕ್ಕೆ ಏನು ಪ್ರಯೋಜನ ಇಲ್ಲ. ಅದರಿಂದ ಬ್ರಹ್ಮ ಏನ್ ಮಾಡ್ತಂತೆ, ಈ ಶರೀರವನ್ನ ಸ್ವಲ್ಪ ನಾವು ಚೇತನ ಉಳ್ಳದಾಗಿ ಮಾಡ್ಬೇಕು ಅನ್ನೋ ಕಾರಣದಿಂದ ಆ ಶರೀರದಲ್ಲಿ ಹುಕ್ಕಿ ಅದರಲ್ಲಿ ಒಂದು ಕೆಲಸ ಮಾಡೋ ತರ, ಈ ಒಂದು ಶರೀರ ಕೆಲಸ ಮಾಡೋ ತರ ಮಾಡಿದೆ ಅಂತ. ಇದಕ್ಕೆ ನಮ್ಮ ವೇದಾಂತದಲ್ಲಿ ಏನು ಉದಾಹರಣೆ ಕೊಡ್ತಾರೆ ಅಂದ್ರೆ, ಒಂದು ಗಾಡಿ ಇದೆ, ಅದು ಕಟ್ಟಿಗೆಯಿಂದ ಮಾಡಿರೋ ಗಾಡಿ, ಅದು ತಾನಾಗಿ ಎಲ್ಲೂ ಕೂಡ ಚಲಿಸಕ್ ಆಗೋದಿಲ್ಲ. ಅದಕ್ಕೆ ನಾವು ಒಂದು ಎತ್ತೋ ಅಥವಾ ಕುದುರೆನೋ ಏನೋ ಒಂದು ಕಟ್ಟಿದ್ರೆ ಸೇರ್ಸಿದ್ರೆ ಅವಾಗ ಅದು ಎಳ್ಕೊಂಡು ಹೋಗುತ್ತೆ, ಅದನ್ನ ಅವಾಗ ಗಾಡಿ ಅಲ್ಲಿ ಇಲ್ಲಿ ಹೋಗುತ್ತೆ. ಅದೇ ತರನೇ ಈ ಶರೀರ ಅನ್ನೋದು ಕೂಡ, ಶರೀರ ಅನ್ನುವಾಗ ವೇದಾಂತದಲ್ಲಿ ಶರೀರ ಅಂತ ಹೇಳುವಾಗ ಮನಸ್ಸು ಇಂದ್ರಿಯಗಳು ಅದನ್ನು ಸೇರಿಸ್ಕೋಬೇಕು ನಾವು. ಅವುಗಳೆಲ್ಲ ಜಡವಾಗಿರೋದ್ರಿಂದ, ಪಂಚಭೂತಗಳಿಂದ ಉತ್ಪತ್ತಿ ಆಗಿರೋದ್ರಿಂದ ಅವುಗಳಿಗೆ ತಾನಾಗೆ ಏನು ಕೆಲಸನೂ ಮಾಡಕ್ ಆಗೋದಿಲ್ಲ. ಹಾಗಾಗಿ ಅವುಗಳಿಗೆ ಏನಾದ್ರೂ ಒಂದು ವ್ಯಾಪಾರ ಅದು ಮಾಡಕ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಚೈತನ್ಯದ ಒಂದು ಸಂಪರ್ಕ ಬೇಕಾಗಿದೆ. ಅದಕ್ಕೆ ಆ ಚೈತನ್ಯದ ಸಂಪರ್ಕನೇ ಇಲ್ಲಿ ಪ್ರವೇಶ ಮಾಡಿದೆ ಬ್ರಹ್ಮ ಅಂತ ಹೇಳಿರೋದು ಉಪನಿಷತ್ತುಗಳಲ್ಲಿ. ಹಾಗಾಗಿ ಅದು ನಿರ್ಮಮತ್ವ, ಅದಕ್ಕೆ ಮಮಕಾರ ಅನ್ನೋದು ಏನು ಇಲ್ಲದೆ ಹೋದ್ರು ಕೂಡ ಅದು ಈ ಶರೀರಗಳಲ್ಲಿ ಇದೆ, ಅದು ಸಿಗ್ತಾ ಇದೆ ನಮಗೆ. ಅಕರ್ತಾಪಿ ಅನಭಿಜ್ಞೈಹಿ ತು ಕರ್ತ ಇವ ಅಸೌ ವಿಭಾವ್ಯತೆ. ಅದು ಅಕರ್ತ ಅಂದ್ರೆ ಅದಕ್ಕೆ ಯಾವ್ದು ಕರ್ತೃತ್ವ ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ಕರ್ತೃತ್ವ ಇರ್ಬೇಕಂದ್ರೆ ಯಾವ್ದಕ್ಕಾದ್ರೂ ಅದಕ್ಕೆ ಮನಸ್ಸು ಇಂದ್ರಿಯಗಳು ಅದೆಲ್ಲ ಇರ್ಬೇಕು. ಆದ್ರೆ ಬ್ರಹ್ಮ ಸ್ವತಃ ಕರ್ತ ಅಲ್ಲ. ಅದು ಶರೀರದಲ್ಲಿ ಈ ಇಂದ್ರಿಯಗಳೆಲ್ಲ ಇಟ್ಕೊಂಡು ಅದು ಕೆಲಸ ಮಾಡುವಾಗ ನಾವೇನ್ ಮಾಡ್ತಾ ಇದೀವಿ, ನಾನೇ ಕೆಲಸ ಮಾಡ್ತಾ ಇದ್ದೀನಿ ಇದೆಲ್ಲ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ನಾನು ಅಂತ ಯಾರು ಅಂತ ವಿಚಾರ ಮಾಡಿ ನೋಡಿದ್ರೆ ಅದು ಈ ಶರೀರಾದಿಗಳು ಅಲ್ವೇ ಇಲ್ಲ, ಇದು ಬ್ರಹ್ಮ ಅಂತ ಅಥವಾ ಚೈತನ್ಯ ಅಂತ ಗೊತ್ತಾಗುತ್ತೆ ನಮ್ಗೆ. ಅವಾಗ ಚೈತನ್ಯ ಮಾತ್ರ ಅಂತ ಹೇಳಿದಾಗ ನಾವೇನಾದ್ರು ಮಾಡಕ್ಕಾಗುತ್ತಾ ಅಂತ ಕೇಳಿದ್ರೆ ಏನು ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಚೈತನ್ಯ ಅನ್ನೋದು ಕೇವಲ ಜ್ಞಾನ ಸ್ವರೂಪ, ಅದಕ್ಕೆ ಶರೀರ ಅನ್ನೋದೆಲ್ಲ ಇಲ್ವೇ ಇಲ್ಲ. ಅದಕ್ಕೆ ಯಾವುದೇ ಒಂದು ಸಂಬಂಧ ಸಂಪರ್ಕ ಯಾವ್ದು ಬರೋದೇ ಇಲ್ಲ ಅದಕ್ಕೆ. ಹಾಗಿರುವಾಗ ಅಂತ ಒಂದು ಸ್ವರೂಪವನ್ನ ನಾವು ಇವಾಗ ತಿಳಿಬೇಕಾಗಿದೆ, ಅಂತದ್ದು ಬ್ರಹ್ಮವೇ ಅಂತ ತಿಳಿಬೇಕಾಗಿದೆ ನಾವು. ಹಾಗಾಗಿ ಇದು ಅತ್ಯಂತ ಸೂಕ್ಷ್ಮವಾದ್ದು. ಸರಿ, ಅದನ್ನ ತಿಳ್ಕೊಳ್ಳಕ್ಕೆ ಕೂಡ ನಾವು ಏನ್ ಮಾಡ್ಬೇಕು, ಹೊರಗಡೆ ಇರೋ ವಸ್ತುಗಳಲ್ಲೆಲ್ಲ ಅದಿದೆ ಇದ್ರೂ ಕೂಡ, ಸರ್ವವ್ಯಾಪಿಯಾಗಿ ಇದ್ರೂ ಕೂಡ ನಮಗೆ ಇಲ್ಲಿ ತಿಳ್ಕೊಳಕ್ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲೇನೆ ಯಾವ ಒಂದು ಚೈತನ್ಯ ನಮ್ಗೆ ಭಾಸವಾಗ್ತಾ ಇದೆಯೋ ಅದನ್ನ ನಾವು ತಿಳಿಬೇಕು, ಬ್ರಹ್ಮ ಅಂತ ತಿಳಿಬೇಕು. ನಾನು ಅಂತ ಅದನ್ನ ಫಸ್ಟ್ ತಿಳ್ಕೊಂಡು ಅದೇ ಬ್ರಹ್ಮ ಅಂತ ಮಹಾವಾಕ್ಯದಿಂದ ನಾವು ತಿಳ್ಕೊಬೇಕು. ಇವಾಗ ನಾನು ಅಂತ ತಿಳ್ಕೊಳ್ಬೇಕಾದ್ರೆ ನಾನು ಅಲ್ಲದ್ದಾಗಿರೋ ಈ ಶರೀರ ಮನಸ್ಸು ಇಂದ್ರಿಯಗಳೆಲ್ಲ ನಾನಲ್ಲ ಅಂತ ತಿಳಿಬೇಕು ನಮ್ಗೆ. ಅಂತ ಒಂದು ವಿವೇಕವನ್ನು ವೇದಾಂತ ತೋರಿಸ್ಕೊಡುತ್ತೆ. ಹೀಗೆ ತೋರಿಸ್ಕೊಟ್ಟು ಏನ್ ಮಾಡುತ್ತೆ, ನಮ್ಮ ಶರೀರದಲ್ಲೇ ಇರುವ ಈ ಚೈತನ್ಯವನ್ನ ನೀನು ಅಂತ ಫಿಕ್ಸ್ ಮಾಡ್ಕೊ ಮೊದ್ಲು ಅಂತ ಹೇಳುತ್ತೆ. ಆಮೇಲೆ ಆ ಚೈತನ್ಯವನ್ನ ನೀನು ಬ್ರಹ್ಮ ಅಂತ ತಿಳ್ಕೊ ಅಂತ ಎರಡನೇ ಸ್ಟೆಪ್ ಅದು. ಸೊ ಇವಾಗ ಮೊಟ್ಟ ಮೊದಲು ನಾವು ಮಾಡ್ಬೇಕಾದ್ದು ಈ ಶರೀರದಲ್ಲಿ ಈ ಶರೀರ ಇಂದ್ರಿಯಗಳು ಮನಸ್ಸು ಇವುಗಳೆಲ್ಲ ಕೂಡ ನಾನಲ್ಲ ಅಂತ ಮೊದಲು ತಿಳ್ಕೊಬೇಕು. ಯಾಕೆ ಅಂದ್ರೆ ಅದೆಲ್ಲ ನಾನು ಅಂತ ತಿಳಿದಿದ್ದೀನಿ ಮುಂಚೆ ತಪ್ಪಾಗಿ. ಹಾಗಾಗಿ ಆ ಒಂದು ತಪ್ಪು ತಿಳುವಳಿಕೆಯನ್ನ ಬಿಡಿಸ್ಬೇಕಾಗಿದೆ ಉಪನಿಷತ್ತು ವೇದಗಳೆಲ್ಲ ಮಾಡಿ, ವೇದಾಂತ ಅದನ್ನ ಮಾಡ್ಬೇಕಾಗಿದೆ. ಇವಾಗ ನಾನು ಈ ಶರೀರದಲ್ಲಿ ಅದು ಅಕರ್ತವಾಗಿ, ಅದು ಬ್ರಹ್ಮಕ್ಕೆ ಕರ್ತೃತ್ವ ಇಲ್ಲ, ಚೈತನ್ಯಕ್ಕೆ ಕರ್ತೃತ್ವ ಇಲ್ಲ. ಹಾಗಿದ್ರು ಕೂಡ ಅದು ಅನಭಿಜ್ಞೈಹಿ ಅಂದ್ರೆ ಯಾರಿಗೆ ತತ್ವ ತಿಳಿದಿಲ್ವೋ ಅವ್ರುಗಳು ಏನ್ ಮಾಡ್ತಾರೆ, ಕರ್ತ ಅಂತ ಅದನ್ನ ಗುರುತಿಸ್ತಾರೆ, ಕರ್ತವಾಗಿ ಕಾಣಿಸ್ಕೊಳ್ಳುತ್ತೆ ಅವ್ರಿಗೆ ಅಂತ. ವೇದಾನಾಂ ಉತ್ತರೇ ಭಾಗೆ ಇತ್ಯಾದಿ ಗ್ರಂಥ ವರ್ಣಿತಂ ಆತ್ಮನೋ ವಾಸ್ತವಂ ರೂಪಂ ಕರ್ತೃತ್ವಂ ನ ಅಸ್ಯ ವಿದ್ಯತೆ. ಹಾಗಾಗಿ ಈ ವೇದಾನ ಉತ್ತರೇ ಭಾಗೆ ಅಂತ ನಮ್ಗೆ ಹಿಂದೆ ಒಂದು ಶ್ಲೋಕ ಬಂತು, 58ನೇ ಶ್ಲೋಕ. ಅದ್ರಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ವೇದಗಳ ಉತ್ತರ ಭಾಗ ಅಂದ್ರೆ ಉಪನಿಷತ್ ಭಾಗ. ಅದು ಆ ಉಪನಿಷತ್ತಲ್ಲಿ ಉಪನಿಷತ್ತಲ್ಲಿ ಬ್ರಹ್ಮಸ್ವರೂಪ ಅದೇ ಪರಮೇಶ್ವರ ಆ ಸ್ವರೂಪವನ್ನ ಅಲ್ಲಿ ಹೇಳಿದೆ ಅಲ್ಲಿ. ಹಾಗಾಗಿ ಅಂತ ಕಡೆನೆ ಹೇಳಿದೆ ಅದನ್ನ ನಾವು ಯಾತಕ್ಕೆ ಅದನ್ನ ಅವಾಗ ಹೇಳಿದ್ರು ಅಂತ ಹೇಳಿದ್ರೆ, ಈ ಉಪನಿಷತ್ತಲ್ಲೇನೆ ಒಂದು ಪ್ರಶ್ನೆ ಮಾಡಿದ್ರು. ಏನ್ ಮಾಡಿದ್ರು ಅಂದ್ರೆ, ಈ ಅಚೇತನವಾದ್ದು ಶರೀರ ಅನ್ನೋದು ಅಚೇತನವಾದ್ದು ಆಗಿರುವಾಗ ಅದನ್ನ ಹೇಗೆ, ಯಾವ ಕಾರಣದಿಂದ ಅದನ್ನ ಯಾರು ಅದನ್ನ ಚೇತನವಂತಾಗಿ ಮಾಡೋದು ಅಂತ ಒಂದು ಪ್ರಶ್ನೆ ಮಾಡಿದ್ರು. ಯಾಕಂದ್ರೆ ಶರೀರ ಅನ್ನೋದು ಕಟ್ಟಿಗೆ ತರ ಇರೋ ಒಂದು ವಸ್ತು, ಅದು ಏನೊಂದು ವ್ಯಾಪಾರ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಚೈತನ್ಯ ಬೇಕಾಗಿದೆ. ಹಾಗಾಗಿ ಅದು ಚೇತನವಂತಾಗಿ ಯಾರು ಮಾಡಿದ್ರು ಅಂತ ಒಂದು ಪ್ರಶ್ನೆ ಮಾಡಿದ್ರು. ಎರಡನೇ ಪ್ರಶ್ನೆ, ಅದಕ್ಕೆ ಪ್ರೇರಕ ಯಾರು, ನೀನ್ ಹೀಗ್ ಮಾಡು ಹಾಗೆ ಮಾಡು ಅಂತ ಇಂದ್ರಿಯಗಳಿಗೆ ಇದಕ್ಕೆಲ್ಲ ಪ್ರೇರಣೆ ಕೊಡೋದು ಯಾರು ಅಂತ ಎರಡು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಉತ್ತರ ಕೊಡಕ್ಕಾಗಿ ಇವರು ಪ್ರಾರಂಭ ಮಾಡಿದಾಗ ವೇದಗಳ ಉತ್ತರ ಭಾಗ ಅಂತ ಯಾವುದೊಂದು ವೇದಾಂತ ಉಪನಿಷತ್ ಇದೆಯೋ ಅಲ್ಲಿ ಈ ವಿಷಯಗಳೆಲ್ಲ ಇದೆ ಅಂತ ಹೇಳಿದ್ರು ಅದನ್ನ ಪ್ರಾರಂಭ ಮಾಡಿದ್ರು. ಅದನ್ನ ಇಲ್ಲಿ ನೆನಪು ಮಾಡ್ತಾ ಇದ್ದಾರೆ ಇವರು. ವೇದಾನಾಂ ಉತ್ತರೇ ಭಾಗೆ ಇತ್ಯಾದಿ ಗ್ರಂಥ ವರ್ಣಿತಂ ಆತ್ಮನೋ ವಾಸ್ತವಂ ರೂಪಂ ಕರ್ತೃತ್ವಂನ ಅಸ್ಯ ವಿದ್ಯತೆ. ಆತ್ಮನ ವಾಸ್ತವವಾದ ಸ್ವರೂಪವನ್ನ ಉಪನಿಷತ್ತಲ್ಲಿ ಹೇಳಿದ್ದಾರೆ.
ಅಲ್ಲಿ ನಾವು ನೋಡಿದಾಗ ಉಪನಿಷತ್ತಲ್ಲಿ ನಾವು ಹುಡುಕಿ ನೋಡಿದಾಗ ಅಂದ್ರೆ ಆತ್ಮಸ್ವರೂಪ ಎಂತದ್ದು ಅಂತ ನಾವು ಅಲ್ಲಿ ಕಲಿಯಕ್ಕೆ ನೋಡಿದಾಗ ಅದು ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಕರ್ತೃತ್ವ ಅನ್ನೋದೆಲ್ಲ ಆತ್ಮನಿಗೆ ಇಲ್ವೇ ಇಲ್ಲ ಅಂತ. ಉಪನಿಷತ್ ಹೇಳೋದಿರ್ಲಿ, ನಮಗೆ ಉಪನಿಷತ್ ಸ್ವಲ್ಪ ದೂರ ಅಂತ ಹೇಳ್ಬೋದು. ಭಗವದ್ಗೀತೆ ಅಂತ ಇದೆಯಲ್ಲ, ಅದ್ರಲ್ಲೇ ಕೂಡ ತುಂಬಾ ಚೆನ್ನಾಗಿ ತುಂಬಾ ಕಡೆ ಹೇಳಿದ್ದಾರೆ. ಒಂದು ಕಡೆ ಎಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕರ್ತೃತ್ವ ಅನ್ನೋದು ಈ ಕ್ರಿಯೆ ಅದೆಲ್ಲ ಕೂಡ ಆಗೋದು ಬಂದ್ಬಿಟ್ಟು ಪ್ರಕೃತಿನೇ ಮಾಡಿದ್ವಿ. ಪ್ರಕೃತಿಯೇ ಇದು ಎಲ್ಲ ಆಗ್ತಾ ಇರೋದು. ಆದ್ರೆ ಯಾರು ಅಹಂಕಾರ ವಿಮೂಢ ಆತ್ಮ ಕರ್ತಾಹಮಿತಿ ಮನ್ಯತೆ ಅಂತ. ಪ್ರಕೃತಿಯವ ಕ್ರಿಯಾ, ಎಲ್ಲ ಕ್ರಿಯೆಗಳು ಕೂಡ ಪ್ರಕೃತಿನೇ ಎಲ್ಲವನ್ನು ಮಾಡ್ತಾ ಇರೋದು, ಕರ್ಮಗಳೆಲ್ಲ ಮಾಡ್ತಾ ಇರೋದು. ನಾವೇನೋ ಮಾಡ್ತಾ ಇದೀನಿ ಅಂತ ನಾವು ಅನ್ಕೊಳ್ಳುವಾಗ ಕೂಡ ಪ್ರಕೃತಿನೇ ಇದೆಲ್ಲವನ್ನು ಮಾಡ್ತಾ ಇರೋದು. ಆದ್ರೆ ಅಹಂಕಾರ ವಿಮೂಢ ಆತ್ಮ ಅಂದ್ರೆ ಅಹಂಕಾರವನ್ನು ತಾನು ಅಂತ ತಿಳಿದಿದ್ದಾನಲ್ಲ ಒಬ್ಬ, ಅವನ್ ಏನ್ ಮಾಡ್ತಾನೆ, ಅದನ್ನ ಪ್ರಕೃತಿಯ ಗುಣಗಳೆಲ್ಲ ತನ್ನಲ್ಲಿ ಸೇರಿಸ್ಕೊಂಡು ನಾನೇ ಮಾಡ್ತಾ ಇರೋದು ಅಂತ ಅವನು ತಿಳ್ಕೊಳ್ತಾನೆ. ವೇದವೇ ಉಪನಿಷತ್ತೇ ಗೀತೆಯೇ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ನೀನ್ ಯಾವ್ದು ಮಾಡ್ತಾ ಇಲ್ಲಪ್ಪ, ನೀನು ಎಲ್ಲ ಮಾಡ್ತಾ ಇರೋದು ಪ್ರಕೃತಿನೇ ಅಂತ. ಆದ್ರೆ ಅದನ್ನ ಕೇಳದೆ ನಾವೇನ್ ಮಾಡ್ತೀವಿ, ನಾನೇ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ತೀವಿ. ಆ ಒಂದು ವಿವೇಕ ಕೂಡ ತುಂಬಾ ಕಷ್ಟವಾದ ವಿವೇಕ ಅಂತ ಗೊತ್ತಾಗುತ್ತೆ ನಮ್ಗೆ. ಯಾವ್ದು ಕೂಡ ಸುಲಭ ಅಲ್ಲ, ಅದಕ್ಕೆ ಒಂದು ಪ್ರಯತ್ನ ಮಾಡ್ಬೇಕು, ಪ್ರಯಾಸ ಮಾಡ್ಬೇಕು, ಅದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಅದೆಲ್ಲ ಮಾಡಿದ್ರೇನೆ ಆ ಒಂದು ವಿದ್ಯೆ ನಮ್ಗೆ ಸಿಗುತ್ತೆ ಅಂತ. ಸೊ ಇಲ್ಲಿ ಅದು ಹೇಳ್ಬಿಟ್ಟು, ವೇದಾನಾಂ ಉತ್ತರೇ ಭಾಗೆ ಇತ್ಯಾದಿ ಗ್ರಂಥವರ್ಣಿತಂ ಆತ್ಮನೋ ವಾಸ್ತವಂ ರೂಪಂ ಕರ್ತೃತ್ವಂ ನಾಸ್ಯ ವಿದ್ಯತೆ. ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಉಪನಿಷತ್ತುಗಳ ತೀರ್ಮಾನವಾಗಿ ಹೇಳುತ್ತೆ. ಆಮೇಲೆ ಮುಂದಕ್ಕೆ ಸರ್ವೋಪನಿಷತ್ ಸಿದ್ಧ ಏಷಃ ಹೃದಯ ಉಪಲಭ್ಯತೆ ಶುದ್ಧ ಸ್ಥಿರೋ ಅಚಲಃ ನಾಸ್ಯ ಕರ್ಮಲೇಪೋಸ್ತಿ ಕಶ್ಚನ. ಹಾಗಾಗಿ ಈ ಸರ್ವ ಉಪನಿಷತ್ತಿಂದ ಸಿದ್ಧವಾಗಿರೋ ಈ ಆತ್ಮಸ್ವರೂಪ ಬ್ರಹ್ಮಸ್ವರೂಪ ಅಂತ ಇದೆಯಲ್ಲ, ಅದು ಯಶಃ ಹೃದಯ ಉಪಲಭ್ಯತೆ. ಎಲ್ಲಿ ನಾವು ಕಾಣ್ಕೋಬಹುದು ಅಂತ ಹೇಳಿದ್ರೆ, ನಿನ್ನ ಅಂತಃಕರಣದಲ್ಲೇ ನಿನ್ಗೆ ಅದನ್ನ ತಿಳ್ಕೊಬಹುದು ಅಂತ. ಇದನ್ನ ಹೇಗೆ ಅನ್ನೋದನ್ನ ಶಂಕರಾಚಾರ್ಯರಿಗೆ ಈ ಒಂದು ವಿಷಯ ಇದೆಯಲ್ಲ ತುಂಬಾ ಇಷ್ಟ ಆಗಿದೆ. ತುಂಬಾ ಕಡೆ ಅವ್ರ ಭಾಷೆಗಳಲ್ಲಿ ಇದನ್ನ ಹೇಳಿದ್ದಾರೆ. ಕರ್ತ, ಭೋಕ್ತ, ಶ್ರೋತ, ಮಂತ, ವಿಜ್ಞಾತ ಅಂತ ಎಲ್ಲೆಲ್ಲಿ ನಮ್ಗೆ ಅನುಭವ ಬರ್ತಾ ಇದೆಯೋ ಆ ಅನುಭವ ಎಲ್ಲವೂ ಕೂಡ ನಾವು ಒಂದ್ಸತಿ ಅವಲೋಕನ ಮಾಡಿ ನೋಡಿದ್ರೆ ಅದು ಈ ಆತ್ಮ ಚೈತನ್ಯದೇ ಅನುಭವ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಯಾಕಂದ್ರೆ ಬರೀ ಶರೀರ ಇಂದ್ರಿಯಗಳು ಕರ್ತ ಭೋಕ್ತ ಅಂತ ಹೇಳಕ್ ಆಗೋದಿಲ್ಲ, ಅದಕ್ಕೆ ಜಡ ಅದು. ಹಾಗಾಗಿ ನಾನು ಕರ್ತ, ನಾನು ತಿಳ್ಕೊಳ್ತಾ ಇದ್ದೀನಿ, ನಾನೇನೋ ಕೇಳಿಸ್ಕೊಳ್ತಾ ಇದ್ದೀನಿ, ನಾನೇನೋ ರುಚಿ ನೋಡ್ತಾ ಇದ್ದೀನಿ, ನಾನೇನೋ ಯೋಚನೆ ಮಾಡ್ತೀನಿ, ಆ ತಿಳುವಳಿಕೆ ನನಗೆ ಬರ್ತಾ ಇದೆ ಅಂತ ಯಾವಾಗ ನಾವು ಹೇಳ್ತೀವೋ ಅದೆಲ್ಲವೂ ಕೂಡ ಆತ್ಮ ಒಳಗಡೆ ಇದೆ, ಚೈತನ್ಯ ಒಳಗಡೆ ಇದೆ ಅನ್ನೋದಕ್ಕೆ ಇದು ಗುರ್ತಿದು. ಹಾಗಾಗಿ ಹೇಗೆ ಫ್ರಮ್ ದಿ ನೋನ್ ಟು ದಿ ಅನ್ನೋನ್ ಅಂತ ಹೇಳಿದ್ರಲ್ಲ, ಅದೇ ತರ ಹೇಗೆ ಒಂದು ಕಡೆ ಅಗ್ನಿ ಕಾಣಿಸ್ತಾ ಇಲ್ಲ, ಆದ್ರೆ ಹೊಗೆ ಕಾಣಿಸ್ತಾ ಇದೆ. ಹೊಗೆ ಕಂಡಾಗ ನಾವ್ ಏನ್ ಮಾಡ್ತೀವಿ, ಓ ಇಲ್ಲಿ ಅಗ್ನಿ ಇರ್ಬೇಕು ಅಂತ ನಾವು ಇದೆ ಅಂತ ನಾವು ಅನುಮಾನ ಅಂತ ಹೇಳ್ತಾರೆ ಅದಕ್ಕೆ ಸಂಸ್ಕೃತದಲ್ಲಿ, ಇನ್ಫರೆನ್ಸ್ ಅಂತ ಹೇಳ್ತೀವಿ. ಅದೇ ತರ ಒಂದು ವ್ಯಕ್ತಿಯಲ್ಲಿ ಒಂದು ಕಡೆ, ವ್ಯಕ್ತಿ ಅಂತ ಹೇಳೋದು ಬೇಡ, ಒಂದು ಪ್ರಾಣಿ ಪಕ್ಷಿ ಯಾವುದೇ ಆಗಿರ್ಬೋದು, ಅಲ್ಲಿ ಎಲ್ಲಿ ನಮ್ಗೆ ಈ ತರ ಚಟುವಟಿಕೆಗಳೆಲ್ಲ ಕಾಣಿಸ್ತೋ ಅಲ್ಲಿ ಚೈತನ್ಯ ಇದೆ ಅಂತ ನಾವು ತಿಳ್ಕೊಬೇಕು ಅಂತ. ಅದಕ್ಕೆ ಲಿಂಗ ಶರೀರ ಅಂತ ಒಂದು ಹೇಳಿದ್ದಾರೆ. ಲಿಂಗ ಶರೀರ ಅಂದ್ರೆ ಯಾವ್ದು ಅಂದ್ರೆ ನಮ್ಮ ಸೂಕ್ಷ್ಮ ಶರೀರಕ್ಕೆ ಲಿಂಗ ಶರೀರ ಅಂತ ಹೇಳಿದ್ದಾರೆ. ಲಿಂಗ ಅಂದ್ರೆ ಸಂಸ್ಕೃತದಲ್ಲಿ ಗುರುತು ಅಂತ ಅರ್ಥ. ಹಾಗಾಗಿ ಹೇಗೆ ನಮಗೆ ಈ ಅಗ್ನಿ ಕಾಣಿಸ್ಕೊಳ್ದೇ ಇರೋ ಅಗ್ನಿ ಅದು ಇದೆ ಅಂತ ನಾವು ತೀರ್ಮಾನ ಮಾಡಕ್ಕೆ ಹೊಗೆ ಅನ್ನೋದು ಲಿಂಗ ಅಂತ ಹೇಳಿದ್ದಾರೆ ಅಲ್ಲಿ. ಅದೇ ತರನೇ ಈ ಚೈತನ್ಯ ಅನ್ನೋದು ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ಆದ್ರೆ ಅದು ಇದೆ ಅಂತ ತೋರಿಸ್ಕೊಡಕ್ಕೆ ನಮ್ಗೆ ಈ ಗುರುತುಗಳಿದೆ. ಯಾವ ಗುರುತುಗಳು? ಒಬ್ಬ ಯೋಚನೆ ಮಾಡ್ತಾನೆ, ಒಬ್ಬ ನಾವು ಹೇಳಿದ್ರೆ ತಿಳ್ಕೊಳ್ತಾನೆ, ಅವನು ಏನೋ ಉತ್ತರ ಕೊಡ್ತಾನೆ, ಇಂಥದೆಲ್ಲ ಇದೆಲ್ಲ ಪ್ರಾಣಿ ಪಕ್ಷಿ ಎಲ್ಲ ಕಡೆನೂ ಇದಾಗುತ್ತೆ. ಹಾಗಾಗಿ ಇದನ್ನ ನಾವು ಲಿಂಗ ಅಂತ ಹೇಳ್ತೀವಿ ನಾವು. ಈ ಲಿಂಗಗಳಿಂದ ನಾವು ತಿಳ್ಕೊಬಹುದು. ಹಾಗಾಗಿ ನಾವು ಹೊರಗಡೆ ಇದು ಗಿಡ ಮರ ಅಥವಾ ಬಂಡೆ ಎಲ್ಲಾ ಕಡೆನೂ ಬ್ರಹ್ಮ ಅನ್ನೋದು ಹರಡ್ಕೊಂಡಿದೆ. ಆದ್ರೂ ಕೂಡ ಅಲ್ಲಿ ನಾವು ತಿಳ್ಕೊಳಕ್ ಆಗೋದಿಲ್ಲ. ಅದನ್ನ ನಾವು ಮೊದಲು ನಮ್ಮ ಒಳಗಡೆ ನಾವು ಅದನ್ನ ತಿಳ್ಕೊಬೇಕು. ಅದನ್ನ ತಿಳ್ಕೊಂಡ ನಂತರ ಆಮೇಲೆ ಎಲ್ಲಾ ಕಡೆನೂ ಅದಿದೆ ಅಂತ ನಾವು ತಿಳ್ಕೊಬೇಕು ಅಂತ ಕ್ರಮ ಇದೇನೆ. ಅಲ್ಲಿ ತಿಳ್ಕೊಂಡು ಆಮೇಲೆ ಇಲ್ಲಿ ತಿಳ್ಕೊಳ್ಳೋದು ಅಂತಲ್ಲ, ಇಲ್ಲಿ ಒಳಗಡೆ ನಮ್ಮಲ್ಲಿ ಅದಿದೆ ಅಂತ ಫಸ್ಟ್ ತಿಳ್ಕೊಂಡು ತೀರ್ಮಾನ ಮಾಡ್ಕೊಂಡು ಅದೇ ಎಲ್ಲಾ ಕಡೆನೂ ಇದೆ ಅಂತ ತಿಳ್ಕೊಬೇಕು ಅಂತ. ಎಲ್ಲಾ ಕಡೆನೂ ಇದೆ ಅದು. ನಮ್ಮ ಗೌಡಪಾದರು ಅನ್ನೋದು ಅವರು ತುಂಬಾ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ತತ್ವಂ ಆಧ್ಯಾತ್ಮಿಕಂ ತತ್ವಂ ದೃಷ್ಟ್ವಾ ಬಾಹ್ಯತಃ ಅಂತ ಹೇಳಿದ್ದಾರೆ ಅವರು. ಆಧ್ಯಾತ್ಮಿಕ ಅಂದ್ರೆ ನಮ್ಮ ಶರೀರದಲ್ಲೇ ಇರೋ ತತ್ವವನ್ನ ನಾವು ಮೊದಲು ಕಂಡುಕೊಂಡು ಆಮೇಲೆ ಅದನ್ನ ಹೊರಗಡೆ ಕೂಡ ಇದೆ ಅದೇನೆ ಅಂತ ತಿಳ್ಕೊಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದೇ ಕ್ರಮ. ಹಾಗಾಗಿ ಅದರಿಂದಲೇ ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಅಂತ ತೈತಿರೋಪನಿಷತ್ತಲ್ಲಿ ಹೇಳೋದು. ಯಾರು ತನ್ನ ಹೃದಯ ಅಂದ್ರೆ ಇದು ಬುದ್ಧಿ ಗುಹ ಅಂದ್ರೆ ಒಂದು ಗುಹೆ ಅಂತ, ಆ ಬುದ್ಧಿಯನ್ನು ಗುಹೆ ಅಂತ ಅದು ಹೇಳುತ್ತೆ. ಆ ಬುದ್ಧಿ ಗುಹೆಯಲ್ಲಿ ಬೆಳಗ್ತಾ ಇರೋ ಈ ಚೈತನ್ಯವನ್ನ ಯಾರು ತಾನು ಅಂತ ತಿಳ್ಕೊಳ್ತಾನೋ, ಬ್ರಹ್ಮ ಅಂತ ತಿಳ್ಕೊಳ್ತಾನೋ ಮಹಾವಾಕ್ಯದಿಂದ, ಅವನು ಬ್ರಹ್ಮ ಸ್ವರೂಪವೇ ಆಗ್ತಾನೆ, ಅವನೇ ಮುಕ್ತನಾಗ್ತಾನೆ ಅಂತ ಉಪನಿಷತ್ ಹೇಳಿದ್ದೆ. ಸೊ ಇಲ್ಲಿ ಇದನ್ನ ಹೇಳಿದ್ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಶುದ್ಧ ಸ್ಥಿರ ಅಚಲಃ ನ ಅಸ್ಯ ಕರ್ಮಲೇಪೋ ಅಸ್ತಿ ಕಶ್ಚನ. ಅದು ಶುದ್ಧ ಸ್ವರೂಪ, ಆ ಚೈತನ್ಯ ಶುದ್ಧವಾದ ಚೈತನ್ಯ,
ಒಬ್ಬ ಯಾರೇ ಒಬ್ಬ ನಾವು ಲೋಕದ ದೃಷ್ಟಿಯ ಯಾರೇ ಒಬ್ಬನ ಪಾಪಿ ಅಂತ ಹೇಳಿದ್ರು ಕೂಡ ಅತ್ಯಂತ ಪಾಪಿಯಾಗಿದ್ದಾನೆ ಇವನು, ಎಷ್ಟು ಕೆಟ್ಟವನಾಗಿದ್ದಾನೆ ಅಂತ ಲೋಕದೃಷ್ಟಿಯ ಹೇಳಿದ್ರು ಕೂಡ ಅವನಲ್ಲೂ ಕೂಡ ಇರೋ ಚೈತನ್ಯ ಸ್ವರೂಪ ಶುದ್ಧವಾದ್ದು. ಅದು ಯಾವುದೇ ಪಾಪಲೇಪ ಇಲ್ವೇ ಇಲ್ಲ ಅದಕ್ಕೆ. ಪಾಪಲೇಪ ಎಲ್ಲ ಇರೋದೆಲ್ಲ ಈ ಅಂತಃಕರಣಕ್ಕೆ ಮಾತ್ರ ಇರೋದು ಅಂತ ತುಂಬಾ ಹೇಳ್ಕೊಡುತ್ತೆ. ಇದನ್ನೇನೆ ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯದಲ್ಲಿ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಹೇಳಿದ್ದಾರೆ. ಒಂದು ಕಡೆ ವಿದ್ಯಾವಿನಯ ಸಂಪನ್ನವಾಗಿರೋ ಬ್ರಾಹ್ಮಣನ್ನ ಹೇಳಿದ್ರು, ಅತ್ಯಂತ ಸಾತ್ವಿಕ ಗುಣ ಇರೋದನ್ನ. ಈ ಕಡೆ ಇನ್ನೊಂದು ಎಕ್ಸ್ಟ್ರೀಮ್ ಅಲ್ಲಿ ಶುನಿಚೈವ ಶ್ವಪಾಕೇಚ, ಶ್ವಪಾಕ ಅಂತ ಹೇಳಿದ್ರೆ ಅವರಿಗೆ ಸಂಸ್ಕಾರಗಳೆಲ್ಲ ಹೀನವಾಗಿರೋರು ಅಂತ ವ್ಯಕ್ತಿಗಳು, ಅತ್ಯಂತ ತಾಮಸಿಕ ಅಂತಾನೆ ಹೇಳ್ಬೋದು. ಅಂತ ಎರಡರಲ್ಲೂ ಕೂಡ ಇರೋದು ಒಂದೇ ಚೈತನ್ಯವೇ ಇರೋದು ಅಂತ ಯಾರು ನೋಡ್ತಾರೋ, ಯಾರು ಕಂಡ್ಕೊಳ್ತಾರೋ ಅವರು ಪಂಡಿತ ಸಮದರ್ಶಿನಃ ಅಂತ ಹೇಳಿದೆ. ಹಾಗಾಗಿ ಇದನ್ನ ಇವರು ಶುದ್ಧ ಸ್ಥಿರ ಅಂತ ಹೇಳಿದ್ರೆ ಅದು ಅದಕ್ಕೆ ಅದಕ್ಕೆ ಇದು ಚಲನೆ ಅನ್ನೋದ್ರಲ್ಲಿ ಯಾವ್ದು ಇಲ್ಲ, ಭದ್ರವಾಗಿ ಅಲ್ಲೇ ಇದೆ. ಅದು ಅಲ್ಲೇ ಅಂತ ಹೇಳಿದ್ರೆ ಅದನ್ನ ಯಾರು ಉಚ್ಚಾಟನೆ ಮಾಡಕ್ಕಾಗೋದಿಲ್ಲ ಅಂತ. ಆಮೇಲೆ ಚಲನೆ ಇಲ್ಲ ಅದಕ್ಕೆ, ಹಾಗಾದ್ರೆ ಏನಾಯ್ತು, ಆಕ್ಟಿವಿಟಿ ಅನ್ನೋದೆಲ್ಲ ಯಾವ್ದು ಇಲ್ವೇ ಇಲ್ಲ ಅದಕ್ಕೆ. ಆಮೇಲೆ ಅದು ಏನಾದ್ರು ವೀಕ್ ಆಗಿದೆ, ಅದೇನೋ ನಾಶವಾಗೋಗುತ್ತಾ ಅಂತ ಹೇಳಿದ್ರೆ ಅದು ಇಲ್ಲ. ಅದು ಶುದ್ಧವಾದ ಸ್ವರೂಪ ಇಂಥದ್ದು ಹೀಗಿದೆ ಅನ್ನೋದನ್ನ ನಮ್ಗೆ ತೋರಿಸ್ಕೊಟ್ರು. ಇಂಥ ವಿಷಯಗಳೆಲ್ಲ ಕೂಡ ನಮ್ಗೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಕೂಡ ಬಂದಿದೆ. ಅಚಲೋಯಂ ಸನಾತನಃ ಅಂತ. ಹೀಗಲ್ಲಿ ಅಲ್ಲಿ ಬೇಕಾದಷ್ಟು ಆತ್ಮಸ್ವರೂಪದ ಒಂದು ವರ್ಣನೆ ಬಂದಿದೆ. ಅದೇ ಬ್ರಹ್ಮಸ್ವರೂಪದ ವರ್ಣನೆ ಕೂಡ ಅದೇನೆ ಅಂತ ನಾವು ತಿಳಿಬಹುದು. ಅವ್ಯಗ್ರೋ ನಿಸ್ಪೃಹ ತೂಷ್ಣೀಂ ಉದಾಸೀನ ಇವ ಸ್ಥಿತಃ ಸ್ವಸ್ಥೋ ವಿಕ್ಷೇಪ ರಾಹಿತ್ಯಾತ್ ಇತಿ ಆತ್ಮಾನಂ ಪ್ರಪಶ್ಯತ. ಇನ್ನು ಅದಕ್ಕೆ ಇನ್ನೂ ಸ್ವಲ್ಪ ಲಕ್ಷಣಗಳು ಹೇಳ್ತಾ ಇದ್ದಾರೆ. ಅವ್ಯಗ್ರಹ ಅಂದ್ರೆ ಅದು ಯಾವ್ದ್ರಲ್ಲೂ ಕೂಡ ತೊಡಗಿಲ್ಲ. ಮನುಷ್ಯನಾಗಿರೋನು ಸಾಮಾನ್ಯವಾಗಿ ಮನುಷ್ಯ ಅಂತ ಹೇಳಿದ್ರೆ ನಾವು ಏನ್ ತಿಳ್ಕೊಬೇಕು, ಶರೀರೇಂದ್ರಿಯಗಳಿಂದ ಕೂಡಿದ ಒಂದು ಚೈತನ್ಯ, ಅದಕ್ಕೆ ಮನುಷ್ಯ ಅಂತ ಹೇಳ್ತೀವಿ, ಚೇತನ ಅಂತ ಹೇಳ್ತೀವಿ. ಹಾಗಾಗಿ ಚೇತನವಾಗಿರೋದು ಒಂದು ಪ್ರಾಣಿನೋ ಪಕ್ಷಿನೋ ಅದೆಲ್ಲ ಯಾವ್ದೋ ಒಂದ್ರಲ್ಲಿ ತೊಡಗಿರುತ್ತೆ. ಒಂದು ಪಕ್ಷಿ ಅನ್ನೋದು ಒಂದು ಗೂಡು ಕಟ್ಟೋದ್ರಲ್ಲಿ ತೊಡಗಿರುತ್ತೆ, ಇಂಥದ್ದೆಲ್ಲ ನಾವು ಹೇಳ್ಬೋದು. ಹೀಗಾಗಿ ಮನುಷ್ಯ ಅನ್ನೋನು ಅವನಿಗೆ ನಾನಾ ಕ್ರಿಯೆಗಳಲ್ಲಿ ತೊಡಗಿದ್ದಾನೆ ಅಂತ ಹೇಳ್ಬೋದು. ಆದ್ರೆ ಈ ಆತ್ಮ ಅನ್ನೋದು ಯಾವ್ದ್ರಲ್ಲೂ ತೊಡಗೇ ಇಲ್ಲ. ಅದು ಇವನು ತೊಡಗಿದ್ದಾನೆ ಅಂತ ಯಾವ್ದು ತನ್ನನ್ನು ಅನ್ಕೊಂಡಿದ್ದಾನೋ ಅವನನ್ನ ಆತ್ಮ ಅನ್ನೋದು ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ. ಅದನ್ನೇ ದ್ವಾಸುಪರ್ಣ ಅನ್ನೋ ಮಂತ್ರದಲ್ಲಿ ಹೇಳಿದ್ದಾರೆ. 2 ಪಕ್ಷಿಗಳು ಅಂತ ತೋರಿಸ್ಕೊಟ್ರು. ವಾಸ್ತವವಾಗಿ 2 ಚೈತನ್ಯ ಇಲ್ವೇ ಇಲ್ಲ ಶರೀರದಲ್ಲಿ, ಇರೋದು ಒಂದೇ ಚೈತನ್ಯನೇ. ಆ ಒಂದು ಚೈತನ್ಯ ಶುದ್ಧ ಚೈತನ್ಯ. ಅದು ಅದಕ್ಕೆ ನಿಷ್ಕ್ರಿಯ ನಿಷ್ಕಲ, ಅದಕ್ಕೆ ಕ್ರಿಯೆಗಳು ಯಾವ್ದು ಇಲ್ವೇ ಇಲ್ಲ ಅಂತ ಒಂದು ಸ್ವರೂಪ. ಅದಕ್ಕೆ ಕರ್ಮಫಲ ಭೋಗ ಅನ್ನೋದು ಇಲ್ವೇ ಇಲ್ಲ. ಆದ್ರೆ ನಮ್ಗೆ ನಾನು ಕರ್ಮಫಲವನ್ನ ಭೋಗ ಮಾಡ್ತಾ ಇದ್ದೀನಿ ಅಂತ ನಮ್ಗೊಂದು ಬುದ್ಧಿ ಬರ್ತಾ ಇದೆ. ಈ ಬುದ್ಧಿಯನ್ನೇನೆ ಅಜ್ಞಾನದಿಂದ ಬಂದಿರೋದು ಅಂತ ಹೇಳ್ತಾ ಇದೆ. ಹಾಗಾಗಿ ಈ ಬುದ್ಧಿಯನ್ನ ನಾವು ಹೋಗ್ಲಾಡ್ಸ್ಕೊಂಡ್ರೆ ಅವಾಗ ನಮ್ಗೆ ಏನ್ ಗೊತ್ತಾಗುತ್ತೆ, ಕರ್ಮಫಲ ಭೋಗ್ತಾ ಅಲ್ವೇ ಇಲ್ಲ ನಾನು, ಕರ್ತ ಅಲ್ವೇ ಇಲ್ಲ ನಾನು, ನನಗೆ ಹುಟ್ಟು ಸಾವು ಅನ್ನೋದು ಯಾವುದೂ ಇಲ್ವೇ ಇಲ್ಲ. ನಾನು ನಾನು ಏನಾಗಿದ್ದೀನಿ ಅಂತ ಕೇಳಿದ್ರೆ ಆ ಇನ್ನೊಂದು ಪಕ್ಷಿ ಇದೆಯಲ್ಲ ಅದೇ ನಾನಾಗಿದ್ದೀನಿ ಅಂತ ನಾವು ತಿಳ್ಕೊಬೇಕಾಗಿದೆ. ಅವಾಗ ಏನಾಗುತ್ತೆ, ನಮ್ಮ ಅಂತಃಕರಣದಲ್ಲಿ ನೋಡಿ, ಒಂದು ಭೋಗ ಮಾಡೋದು ಅಂತ ಹೇಳಿದ್ರೆ ಸುಖವನ್ನು ದುಃಖವನ್ನು ಅನುಭವಿಸೋದು ಅಂತಾನೆ ಭೋಗ ಅನ್ನೋದು. ಈ ಭೋಗ ಅನ್ನೋದು ನಮಗೆ ಸ್ವಲ್ಪ ಈ ವೇದಾಂತದ ಒಂದು ಸಂಬಂಧ ಬಂದು ಇದರಿಂದ ಒಂದು ಪರಿಚಯ ನಮ್ಗೆ ಆದಾಗ ಎಕ್ಸ್ಪೋಜರ್ ವೇದಾಂತ. ಆದರೆ ಮೊದಲು ಅದೇನ್ ತೋರಿಸುತ್ತೆ ಅಂತ ಹೇಳಿದ್ರೆ, ನಿನ್ಗೆ ಯಾವುದೇ ಒಂದು ಭೋಗ ಅದು ಸುಖವಾಗ್ಲಿ ದುಃಖವಾಗ್ಲಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿದ್ರೆ. ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ನನಗೆ ಇವಾಗ ಭಯ ಆಗಿದೆ, ನನಗೆ ಇವಾಗ ಒಂದು ದುಃಖ ಆಗ್ತಾ ಇದೆ ಅಂತ, ನನಗೆ ಒಂದು ಕಷ್ಟ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆ ಗೊತ್ತಾಗೋದು ಅಂತ ಇದೆಯಲ್ಲ, ಅದು ಯಾರಿಗೆ ಗೊತ್ತಾಗುತ್ತೋ ಅದು ಆತ್ಮ ಅಂತ. ಹಾಗಾಗಿ ನಾವು ಆ ಭಾಗವನ್ನು ಬಿಟ್ಟಿರ್ತೀವಿ. ನಮ್ಗೆ ಹಾಗೆ ನಮ್ಗೆ ತಿಳಿಯುತ್ತೆ, ಖಂಡಿತ ನಮ್ಗೆ ಈ ಕಷ್ಟ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಯಾರು ಗೊತ್ತಾಗಿದ್ಯೋ ಅದು ಆತ್ಮ ಅಂತ ವಿಷಯ ಮಾತ್ರ ನಮ್ಗೆ ಗೊತ್ತಾಗಿರೋದು. ಅದನ್ನ ಮಾತ್ರ ವೇದಾಂತ ಹೇಳ್ಕೊಟ್ಟು ಏನ್ ಮಾಡುತ್ತೆ, ನೀನು ಆ ದುಃಖ ಎಲ್ಲಿ ನಡೀತಾ ಇದೆಯೋ ಅದನ್ನ ನೀನು ನೋಡ್ತಾ ಇದೀಯ ಅಷ್ಟೇ ಹೊರತು ನಿನಗೆ ದುಃಖ ಆಗ್ತಾ ಇಲ್ಲ, ನೀನು ದುಃಖವನ್ನು ನೋಡ್ತಾ ಇದೀಯ ಅಷ್ಟೇನೆ ಅಂತ ಹಾಗೆ ನಮ್ಗೆ ವಿವೇಕವನ್ನು ತೋರಿಸ್ಕೊಡುತ್ತೆ. ಸೊ ಇಲ್ಲಿ ಅವ್ಯಗ್ರಹ ನಿಸ್ಪೃಹ ತೂಷ್ಣೀಂ ಉದಾಸೀನಃ ಇವ ಸ್ಥಿತಃ. ನಿಸ್ಪೃಹ ಅಂದ್ರೆ ಅದಕ್ಕೆ ಯಾವ್ದ್ರಲ್ಲೂ ಕೂಡ ಒಂದು ಅಂಟು, ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ. ಸ್ಪೃಹೆ ಅಂದ್ರೆ ಆಸೆ, ಸ್ಪೃಹೆ ಅಂದ್ರೆ ಆಸೆ ಅಂತ. ಅದಕ್ಕೆ ಯಾವ್ದ್ರಲ್ಲೂ ಕೂಡ ಒಂದು ಆಸೆ ಇಲ್ವೇ ಇಲ್ಲ ಆತ್ಮನಿಗೆ ಅಂತ. ನೋಡಿ, ಆಸೆ ಬಯಕೆ ಎಲ್ಲ ಯಾವ್ದಕ್ ಬರುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ ಬರುತ್ತೆ ಅದು. ಆಮೇಲೆ ಮನಸ್ಸು ಅನ್ನೋದು ಜಡ. ಇವಾಗ ಈ ಪ್ರಶ್ನೆ ಒಂದು ಎಲ್ಲಾ ಕಡೆನೂ ನಮ್ಗೆ ಬರುತ್ತೆ. ಬಂಧ ಅನ್ನೋದು ಮನಸ್ಸಿಗ ಆತ್ಮನಿಗ ಅಂತ ಒಂದು ಬರುತ್ತೆ. ಈ ಪ್ರಶ್ನೆ ಮಾಡಿದಾಗ ನಮ್ಗೆ ವೇದಾಂತ ಯಾವ ತರ ಉತ್ತರ ಕೊಡುತ್ತೆ ಅಂತ ಹೇಳಿದ್ರೆ, ನೋಡು, ಆತ್ಮನಿಗೆ ಬಂಧ ಇರಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ಶುದ್ಧ ಸ್ವರೂಪ, ನಿತ್ಯ ಸ್ವರೂಪ, ಯಾವಾಗ್ಲೂ ಒಂದೇ ತರ ಇರೋದು. ಸರಿ, ಮನಸ್ಸಿಗೆ ಬಂಧ ಅಂತ ಹೇಳೋಣ ಅಂತ ಕೇಳಿದ್ರೆ, ಮನಸ್ಸು ಅನ್ನೋದು ಕೂಡ ಜಡವಾದದ್ದು. ಜಡಕ್ಕೆ ಬಂಧ ಇಲ್ಲ. ಒಂದು ಕಲ್ಲು ಬಂಡೆಗೆ ನನಗೆ ಬಂಧ ಇದೆ ಅಂತ ಅದಕ್ಕೆ ಏನು ದುಃಖ ಅಂತದೆಲ್ಲ ಇಲ್ವೇ ಇಲ್ಲ ಅದಕ್ಕೆ. ಆದ್ರೆ ಯಾರಿಗೆ ದುಃಖ ಅಂತ ಹೇಳಿದ್ರೆ, ಈ ಆತ್ಮ ಮತ್ತು ಈ ಚೈತನ್ಯ ಮತ್ತು ಈ ಜಡ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಯಾರು ತಾನು ಅಂತ ತಿಳ್ಕೊಂಡ್ಬಿಟ್ಟಿದಾನೋ ಅವನಿಗೆ ಮಾತ್ರನೇ ಬಂಧ ಇರೋದು ಅಂತಾಗುತ್ತೆ. ಅವಾಗ ವೇದಾಂತ ಏನ್ ಮಾಡುತ್ತೆ,
ನೀನ್ ಬೇರೆ ಅದು ಬೇರೆ ಅಂತ ಹೇಳ್ಕೊಟ್ಟಾಗ ಅವಾಗ್ಲೇ ನಿಮ್ಗೆ ಗೊತ್ತಾಗ್ಬೇಕು ನಿಜವಾಗ್ಲು ಬಂಧ ಅನ್ನೋದು ನನಗಿಲ್ಲ ಅಂತ ಗೊತ್ತಾಗ್ಬೇಕು. ಅವಾಗ ಬಂಧ ಯಾರಿಗಿದೆ ಅಂತ ಹೇಳಿದ್ರೆ, ಅವಾಗ ರಮಣ ಮಹರ್ಷಿ ಅಂತ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು ನಾನು ಬದ್ಧ ಅಂತ ಅನ್ಕೊಂಡಿದ್ದಾನೋ ಅವ್ನ್ ಹೋಗಿ ಕೇಳಪ್ಪ ನೀನು ಪ್ರಶ್ನೆ ಅಂತ ಹೇಳ್ಬಿಡ್ತಾರೆ. ನಿಜವಾಗ್ಲೂ ಬಂಧ ಅನ್ನೋದು ಅವ್ರಿಗಂತೂ ಚೆನ್ನಾಗಿ ಗೊತ್ತಾಗಿದೆ, ನನಗೆ ಬಂಧ ಇಲ್ಲ ಅಂತ ಗೊತ್ತಾಗಿದೆ ಅವ್ರಿಗೆ. ಹಾಗಿರುವಾಗ ಈ ತರ ಪ್ರಶ್ನೆ ಯಾರಾದ್ರೂ ಮಾಡಿದ್ರೆ ಅವ್ರು ಹೀಗೆ ಹೇಳೋದು, ಯೋಚನೆ ಮಾಡಿ ನೋಡು ಯಾರು ಬಂಧ ಇದೆ ಅಂತ ಹೇಳ್ತಾ ಇದ್ದಾನೆ ಅಂತ ನೋಡು ಅಂತ ಕೇಳ್ತಾರೆ ಅವ್ರು. ಅವನ್ನೇ ಪ್ರಶ್ನೆ ಮಾಡಕ್ ಕೇಳ್ತಾರೆ ಅವ್ರು. ಅವನೇ ಪ್ರಶ್ನೆ ಮಾಡಿ ನೋಡಿದಾಗ ಅವ್ನಿಗೆ ಗೊತ್ತಾಗುತ್ತೆ, ಓಹೋ ನಾನು ಈ ಪ್ರಶ್ನೆ ಮಾಡ್ಕೊಂಡಾಗ ಉತ್ತರ ಕೊಡೋದು ಬೇರೆ ಎಲ್ಲಿಂದಾನೋ ಒಂದು ಉತ್ತರ ಬರುತ್ತೆ ಅದಕ್ಕೆ. ಅವಾಗ ನಾನು ಆ ಉತ್ತರವನ್ನು ನೋಡೋನಾಗಿರ್ತೇನೆ ಹೊರತು ಬಂಧ ನನಗಿದೆ ಅಂತ ಮತ್ತೆ ಆಗೋದೇ ಇಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಅವ್ರ ಉದ್ದೇಶ ಅದೇನೆ. ಈ ತರ ಪ್ರಶ್ನೆ ಮಾಡಿಸೋದ್ರಿಂದ ಅವ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಅವನೇ ತಿಳ್ಕೊಳ್ಳಿ, ಅಪರೋಕ್ಷವಾಗಿ ಅವನಿಗೇನೆ ಉತ್ತರ ಸಿಗಲಿ ಅಂತ ಅವರು ಮಾಡೋದು. ಈ ಪ್ರಶ್ನೆ ಮಾಡಕ್ಕೆ ಸಾಮರ್ಥ್ಯ ಎಷ್ಟೋ ಜನಕ್ಕೆ ಇರೋದಿಲ್ಲ. ಹಾಗಾಗಿ ಉಪನಿಷತ್ತುಗಳೆಲ್ಲ ಇದನ್ನ ಹೇಳ್ಕೊಡುತ್ತೆ. ಅವರು ಕೂಡ ಅವ್ರು ಹೇಳಿದ್ದೆಲ್ಲ ಕೂಡ ಯಾವುದು ಉಪನಿಷತ್ತಿಗೆ ವಿರೋಧ ಇಲ್ವೇ ಇಲ್ಲ ಖಂಡಿತ ಅಂತ ಹಾಗೇನೆ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಹೀಗೆ ನಿಸ್ಪೃಹ ತೂಷ್ಣೀಂ ಉದಾಸೀನಃ ಇವ ಸ್ಥಿತಃ. ತೂಷ್ಣೀಂ ಅಂದ್ರೆ ಏನು? ಯಾವುದೇ ಶಬ್ದ ಮಾಡೋದಿಲ್ಲ, ಅದು ನಿಶ್ಶಬ್ದ ಅದು. ಹಾಗಾಗಿ ಆ ಗಲಾಟೆ ಈ ಗಲಾಟೆ ಎಲ್ಲ ಅದು ಮಾಡೋದಿಲ್ಲ. ಏನೇನ್ ಗಲಾಟೆಗಳು ನಮ್ಮ ಮನಸ್ಸಲ್ಲಿ ಆಗ್ತಾ ಇರ್ತೋ ಆ ಗಲಾಟೆಗಳೆಲ್ಲ ಅದು ನೋಡ್ತಾ ಇರುತ್ತೆ ಅಷ್ಟೇ ಹೊರತು, ಅಥವಾ ಅದನ್ನ ಪ್ರಕಾಶ ಮಾಡ್ತಾ ಇರುತ್ತೆ ಹೊರತು ಅದು ಏನ್ ಗಲಾಟೆ ಮಾಡೋದೇ ಇಲ್ಲ. ತೂಷ್ಣೀಂ ಉದಾಸೀನಃ ಇವ ಸ್ಥಿತಃ. ಉದಾಸೀನ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಯಾರಿಗೆ ಈ ಪಕ್ಷದಲ್ಲೂ ಈ ಕಡೆ ಪಕ್ಷದಲ್ಲೂ ಅವನು ಸೇರಿಲ್ಲ, ಆ ಪಕ್ಷದಲ್ಲೂ ಸೇರಿಲ್ಲ, ಎರಡು ಪಕ್ಷದಲ್ಲೂ ಸೇರಿಲ್ಲ ಅಂತ ಯಾರು ಇರ್ತಾನೆ ನಾವು ಮಧ್ಯಸ್ಥ ಅಂತ ಇರ್ತಾನೆ, ಅಥವಾ ಅವನ್ನ ಮಧ್ಯಸ್ಥ ಅಂತಾನೆ ಹೇಳ್ತಾರೆ. ಅವನ್ನ ನ್ಯೂಟ್ರಲ್ ಅಂತ ಹೇಳ್ತೀವಲ್ಲ, ಆ ತರ ಅವನಿರ್ತಾನೆ. ಇರುತ್ತೆ ಆತ್ಮ ಅಂತ. ನಿಜವಾಗ್ಲೂ ಅದು ನ್ಯೂಟ್ರಲ್ ಅಲ್ಲ ಅದು. ಯಾಕಂದ್ರೆ ಅದಕ್ಕೆ ಪಕ್ಷ ವಹಿಸ್ಬೇಕಾದ್ರೆ ಒಂದು ವ್ಯಕ್ತಿ ಆಗಿರ್ಬೇಕು. ಒಂದು ವ್ಯಕ್ತಿ ಅಂತಾನೆ ನಾವು ಒಂದು ರೆಫರಿ ಅಥವಾ ಒಂದು ಮೀಡಿಯೇಟರ್ ಅಥವಾ ಏನೋ ಕರಿತೀವಿ. ಆದ್ರೆ ಈ ಬ್ರಹ್ಮ ಒಂದು ವ್ಯಕ್ತಿಯೇ ಅಲ್ಲದೆ ಇರೋದ್ರಿಂದ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಒಂದು 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 ಆಟ್ರಿಬ್ಯೂಟ್ ಅದಕ್ಕೆ ಅದ್ರ ಮೇಲೆ ಕಲ್ಪಿಸ್ತಾರೆ. ಅದನ್ನ ಹೇಗೆ ಕಲ್ಪಿಸ್ತಾರೆ ಅಂತ ಹೇಳಿದ್ರೆ, ನೋಡಿ, ಮನುಷ್ಯನಾಗಿರೋನು ಕೂಡ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಸ್ವಲ್ಪ ಸುಮ್ಮನೆ ಇರ್ತಾನೆ. ಆ ಸುಮ್ಮನೆ ಇರೋದು ಅಥವಾ ನಮ್ಮ ಸುಷುಪ್ತಿಯಲ್ಲಿ ನಾವು ಏನೋ ಚಟುವಟಿಕೆ ಇಲ್ಲದೆ ನಾವು ಯಾವ್ದ್ರಲ್ಲೂ ಕೂಡ ಆಸೆ ಗೀಸೆ ಇಟ್ಕೊಳ್ದೇ ಇರ್ತೀವಲ್ಲ, ಅಂತ ಒಂದು ಸ್ಥಿತಿ ನಮಗೆ ಇರೋದನ್ನ ಇಟ್ಕೊಂಡು ಏನ್ ಮಾಡುತ್ತೆ, ಆತ್ಮನ ಒಂದು ನ್ಯಾಚುರಲ್ ಸ್ವರೂಪವೇ ಇದು ಅಂತ ತೋರಿಸ್ಕೊಡುತ್ತೆ. ಅದೇ ತರ ಈ ಉದಾಸೀನ ಅನ್ನೋದು ಕೂಡ ಇದೇ ತರ. ಲೋಕದಲ್ಲಿ ನಾವು ಉದಾಸೀನ ಅಂತ ನಾವು ಕೆಲವ್ರನ್ನ ಹೇಳ್ಬೋದು, ಇಂಡಿಫರೆಂಟ್ ಅಂತಾನೆ ಹೇಳ್ಬೋದು. ಅಂತವ್ರನ್ನ ಅದನ್ನ ಇಟ್ಕೊಂಡು ಉದಾಹರಣೆ ಇಟ್ಕೊಂಡು ಉಪನಿಷತ್ತು ಈ ಆತ್ಮನಿಗೆ ಅಂತ ಒಂದು ಇದನ್ನ ಹೇಳುತ್ತೆ ಅಷ್ಟೇನೆ, ಬೇರೆ ಇಲ್ಲ. ಹೀಗೆ ಸ್ವಸ್ಥಃ, ಅವನು ತನ್ನ ಸ್ವರೂಪದಲ್ಲಿ ಇದ್ಕೊಂಡಿರೋದು ಸ್ವಸ್ಥಃ ಅನ್ನೋದು. ವಿಕ್ಷೇಪ ರಾಹಿತ್ಯಾತ್ ಇತಿ ಆತ್ಮಾನಂ ಪ್ರಪಶ್ಯತ. ಅದಕ್ಕೆ ವಿಕ್ಷೇಪ ಯಾವುದು ಇಲ್ಲದೆ ಇರೋದ್ರಿಂದ ಅದು ನಾನು ಕರ್ತ ಭೋಕ್ತ ಅಂತ ಹೇಳಕ್ಕೋ ಅಥವಾ ನನಗೆ ಕಷ್ಟ ಅಂತ ಹೇಳಕ್ಕೋ ಏನು ಇಲ್ವೇ ಇಲ್ಲ. ಆತ್ಮನಿಗೆ ವಿಕ್ಷೇಪ ಇಲ್ವೇ ಇಲ್ಲ. ಹಾಗಾದ್ರೆ ವಿಕ್ಷೇಪ ಅನ್ನೋದು ಯಾರಿಗಿದೆ ಅಂತ ಕೇಳಿದ್ರೆ, ಈ ಅನಾತ್ಮ ಅಂತ ಅಂತಃಕರಣದಲ್ಲಿ ನಾನು ಅಂತ ಒಂದು ಬುದ್ಧಿ ಬಂದಿದ್ದಿಲ್ಲ, ಅವನಿಗೆ ವಿಕ್ಷೇಪ ಅನ್ನೋದು ಇದೆ ಖಂಡಿತ. ವಿಕ್ಷೇಪ ಅಂದ್ರೆ ಡಿಸ್ಟ್ರಾಕ್ಷನ್ ಅಂತ. ಅದಕ್ಕೆ ಡಿಸ್ಟ್ರಾಕ್ಷನ್ ಅನ್ನೋದು ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿದ್ರೆ, ಸ್ವರೂಪ ಏನು ಅಂತ ತಿಳ್ಕೊಳ್ದೆ ಇರೋದ್ರಿಂದ ಡಿಸ್ಟ್ರಾಕ್ಷನ್ ಅನ್ನೋದು ಬರ್ತಾ ಇರುತ್ತೆ. ಆಮೇಲೆ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಅಂತ ಒಂದು ಫೋಕಸ್, ಅವನಿಗೆ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಅಂತ ಒಂದು ಏಮ್ ಇಲ್ಲದೆ ಇದ್ದಾಗ ಅವನಿಗೂ ಡಿಸ್ಟ್ರಾಕ್ಷನ್ ಬರ್ತಾ ಇರುತ್ತೆ. ಇವಾಗ ನೋಡಿ, ಸಾಮಾನ್ಯವಾಗಿ ತುಂಬಾ ಒಂದು ಕಷ್ಟಪಟ್ಟು ಒಂದು ಪರೀಕ್ಷೆ ಪಾಸ್ ಮಾಡ್ಬೇಕು ಅಂತ ಇರೋ ವಿದ್ಯಾರ್ಥಿ ಆಗ್ಲಿ ಅಥವಾ ದೊಡ್ಡವರು ಏನೋ ಪ್ರಮೋಷನ್ ಪರೀಕ್ಷೆ ಅಥವಾ ಏನೋ ಒಂದು, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಆ ಒಂದು ಕಾಲದಲ್ಲಿ ಒಂದು 3 ತಿಂಗಳು 6 ತಿಂಗಳು ಕಾಲದಲ್ಲಿ ಅವರು ತುಂಬಾ ಶ್ರಮ ಪಡ್ತಾರೆ. ಶ್ರಮ ಅಂದ್ರೆ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ, ಬಾಕಿ ಎಲ್ಲಾದ್ರೂ ಬಿಡ್ತಾರೆ ಅವ್ರು. ಆ ಸಮಯದಲ್ಲಿ ಅಲ್ಲಿ ಇಲ್ಲಿ ಹೋಗೋದು, ಅವ್ರ ಜೊತೆ ಸೇರೋದು, ಇದಕ್ಕೆ ಆಟ ಆಡೋದು ಎಲ್ಲವನ್ನೂ ಬಿಡ್ತಾರೆ ಅವರು. ಇದ್ರ ಮೇಲೆ ಫೋಕಸ್ ಮಾಡಿ ಅವರು ಅದನ್ನ ಗಳಿಸ್ತಾರೆ ಅವರು. ಸೊ ಈ ತರ ಒಂದು ಇದೆಯಲ್ಲ, ಅದು ಯಾವ್ದರಿಂದ ಆಗುತ್ತೆ ಅಂತ ಹೇಳಿದ್ರೆ, ಅವಾಗ ಅವರು ವಿಕ್ಷೇಪಕ್ಕೆ ಎಡೆ ಕೊಡೋದೇ ಇಲ್ಲ. ಅವ್ರಿಗೆ ಫೋಕಸ್ ಒಂದೇ ಒಂದಿದೆ, ಅವ್ರಿಗೆ ಡಿಸ್ಟ್ರಾಕ್ಷನ್ಗೆ ಎಡೆ ಕೊಡದೆ ಅವ್ರು ಮಾಡ್ತಾರೆ ಅದನ್ನ. ಈ ಒಂದು ವಿಷಯವನ್ನ ನಮ್ಗೆ ವೇದಾಂತದಲ್ಲೂ ಬೇಕಾಗಿದೆ ಅಂತ ವೇದಾಂತ ಹೇಳುತ್ತೆ. ಸೊ ಹೀಗೆ ಇತಿ ಆತ್ಮಾನಂ ಪ್ರಪಶ್ಯತ. ಈ ಲಕ್ಷಣಗಳೆಲ್ಲ ಇದೆ ಅಂತ ತಿಳ್ಕೊಂಡು ಆತ್ಮಸ್ವರೂಪವನ್ನ ನೀನು ಕಂಡುಕೊ, ನಿನ್ನೊಳಗಡೆ ನೀನು ಕಂಡುಕೊ ಅಂತ ಹೇಳುತ್ತೆ. ಈದೃಶೋಪಿ ಅಗ್ನದೃಷ್ಟ್ಯಾ ಅಸೌ ಸತ್ವಾದಿ ಗುಣಧಾರಿಣ ಮಾಯಾಪಟೇನ ಸಂಚನ್ನಃ ಕುಂಜಾನ ಇವ ಲಕ್ಷ್ಯತೆ. ಕರ್ತೃತ್ವ ಇಲ್ಲ ಅಂತ ಹೇಳಿದ್ರು, ಇವಾಗ ಭೋಕ್ತೃತ್ವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಈದೃಶೋಪಿ, ಹೀಗಿದ್ರು ಕೂಡ ಅಗ್ನದೃಷ್ಟಿಯ ಅಸೌ, ಅಜ್ಞಾನಿಗಳ ದೃಷ್ಟಿಯಿಂದ ಈ ಆತ್ಮ ಅನ್ನೋದನ್ನ ನಾವು ಯಾವ್ದನ್ನ ನಾವು ಫಸ್ಟ್ ಮಿಸ್ಟೇಕ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಆತ್ಮನನ್ನ ನಾವು ಮಿಸ್ಟೇಕ್ ಮಾಡ್ಕೊಂಡಿದೀವಿ. ಆತ್ಮಸ್ವರೂಪ ಏನು ಅಂತ ತಿಳಿದೆ, ಅದು ಹೀಗಿದೆ ಅಂತ ಹಾಗಿದೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈ ಆತ್ಮ ಈ ಇದೆ, ಶುದ್ಧವಾಗಿದೆ, ಸ್ಥಿರವಾಗಿದೆ, ಅಚಲವಾಗಿದೆ, ಕರ್ಮಲೇಪ ಇಲ್ವೇ ಇಲ್ಲ, ಅದಕ್ಕೆ ಉದಾಸೀನವಾಗಿದೆ, ಸ್ವಸ್ಥವಾಗಿದೆ, ವಿಕ್ಷೇಪ ರಾಹಿತ್ಯವಾಗಿದೆ ಅಂತೆಲ್ಲ ಹೇಳಿದ್ರು ಕೂಡ, ಇಂಥ ಒಂದು ಆತ್ಮನನ್ನ, ಆ ಆತ್ಮಸ್ವರೂಪ ಏನು ಅಂತ ತಿಳಿದೇ ಇರೋರು ಏನ್ ಮಾಡ್ತಾರೆ, ಅದನ್ನ ಭೋಕ್ತ ಅಂತ ತಿಳ್ಕೊಳ್ತಾರೆ. ಅದೇ ಇದ್ರಲ್ಲಿ ಬಂತಲ್ಲ, ದ್ವಾಸುಪರ್ಣಲ್ಲಿ ಬಂತಲ್ಲ, ಕರ್ಮಫಲವನ್ನ ಭೋಗ ಮಾಡೋದು ಇನ್ನೊಂದು ಪಕ್ಷಿ ಅಂತ. ಆ ಇನ್ನೊಂದು ಪಕ್ಷಿ ಬೇರೆ ಪಕ್ಷಿ ಯಾವುದೇ ಅಲ್ವೇ ಇಲ್ಲ, ಅದು ಆ ಒಂದೇ ಚೈತನ್ಯವೇ
ತನ್ನನ್ನ ಈ ಶರೀರಾದಿಗಳ ಜೊತೆ ಐಡೆಂಟಿಫೈ ಮಾಡ್ಕೊಂಡು ತಾನು ಕರ್ತಾ ಹೋಗ್ತಾ ಅಂತ ಅನ್ಕೊಂಡಿರೋ ಇದು. ಅದನ್ನ ಆ ಒಂದು ಭಾವನೆಯನ್ನ ಬಿಟ್ರೆ ಅದು ತಾನು ಆ ಒಂದೇ ಇರೋದೊಂದೇ ಪಕ್ಷಿ ಅಂತ ಗೊತ್ತಾಗುತ್ತೆ. ಶಂಕರಾಚಾರ್ಯರು ಇದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಆಗ್ಲಿ ಬೇರೆ ಕಡೆನೂ ಕೂಡ ಅವರು ಒಂದು ಶರೀರದಲ್ಲಿ ಒಂದೇ ಚೈತನ್ಯನೇ ಇರಕ್ ಸಾಧ್ಯವಾಗುತ್ತೆ, ಇನ್ನೊಂದು ಎರಡು ಚೈತನ್ಯ ಇರಕ್ ಸಾಧ್ಯವಿಲ್ಲ. ಯಾಕಂದ್ರೆ ಇನ್ನೊಂದು ಚೈತನ್ಯ ಅಂತ ನಾವು ಯಾವ್ದು ಜೀವ ಚೈತನ್ಯ, ಪರಮಾತ್ಮ ಚೈತನ್ಯ ಅಂತ ಒಂದಿದೆ, ಒಳಗಡೆ ಅಂತರ್ಯಾಮಿ ಅಂತ ಒಂದು ಈಶ್ವರ ಇದ್ದಾನೆ, ಅವನು ಎಲ್ಲವನ್ನೂ ನಮ್ಮನ್ನ ಈ ನೇಮನ ಮಾಡ್ತಾ ಇದ್ದಾನೆ ಅಂತ ಹೇಳೋದು ಅದು ಪೂರ್ತಿ ತಪ್ಪಲ್ಲ, ಆದ್ರೆ ಅಲ್ಟಿಮೇಟ್ಲಿ ತಪ್ಪೋದು ಖಂಡಿತ. ಯಾಕಂದ್ರೆ ಅಂತರ್ಯಾಮಿ ಅಂತ ಇರೋದು ಚೈತನ್ಯ, ಅದು ಯಾವ್ದನ್ನ ನೇಮನ ಮಾಡುತ್ತೆ ಅಂತ ಹೇಳಿದ್ರೆ ನಾವು ವಿಚಾರ ಮಾಡಿದ್ರೆ ಉಪನಿಷತ್ತುಗಳಿಂದ ಗೊತ್ತಾಗುತ್ತೆ ನಮಗೆ. ಅದು ಶರೀರ, ಇಂದ್ರಿಯಗಳು, ಮನಸ್ಸು, ಪ್ರಾಣಗಳು ಇವುಗಳನ್ನ ಮಾತ್ರ ನೇಮನ ಮಾಡುತ್ತೆ ಅದು. ಆದ್ರೆ ಇವುಗಳೆಲ್ಲ ಜಡ ಅಂತ ಒಂದು ಕಡೆ ಹೇಳ್ಕೊಟ್ಟಿದೆ ಶಾಸ್ತ್ರ. ಅದು ನೋಡಿ, ಇದರಲ್ಲಿ ಧ್ರುವ ಅವನಿಗೆ ಪರಮಾತ್ಮ ಅವನಿಗೆ ಮುಂದೆ ಬಂದು ದರ್ಶನ ಕೊಡ್ತಾನಲ್ಲ, ಅವಾಗ ಇವನು ಸ್ತುತಿ ಮಾಡ್ತಾನೆ. ಅವಾಗ ಹೇಳ್ತಾನೆ, ಯೋ ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವೈತಿ ಅಖಿಲ ಶಕ್ತಿಧರ ಸ್ವಧಾಂನ ತ್ವಕ್ ಚರಣ ಎಲ್ಲವನ್ನೂ ಕೂಡ ಹೇಳ್ತಾನೆ ಅವನು. ಹಾಗಾಗಿ ಈ ಒಂದು ಪ್ರಾಣ, ತೋಲು ಎಲ್ಲವನ್ನು ಪಂಚ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವನ್ನೂ ಕೂಡ ಯಾರು ಚೇತನಗೊಳಿಸ್ತಾನೋ ಅಂತ ಹೇಳುವಾಗ ಇವುಗಳೆಲ್ಲ ಜಡ ಅಂತ ತಾನೆ ಬಂದಿರೋದು. ಅಲ್ಲಿ ಒಂದು ಕಡೆ ಕೂಡ ಅಲ್ಲಿ ಆ ಶ್ಲೋಕದಲ್ಲಿ ಒಂದು ಕೂಡ ನನ್ನನ್ನು ಅಂತ ಇಲ್ಲವೇ ಇಲ್ಲ. ಎಲ್ಲವರೂ ಕೂಡ ಇದು ಈ ಅನಾತ್ಮವನ್ನೇ ನೀನು ನೇಮನ ಮಾಡ್ತೀಯ ಅಂತ ಬರುತ್ತೆ, ಸ್ಪಷ್ಟವಾಗಿ ಬರುತ್ತೆ. ಇದೇ ತರ ಕೇನೋಪನಿಷತ್ತಲ್ಲಿ ಕೂಡ ಬರುತ್ತೆ. ಹಾಗಾಗಿ ನನ್ನನ್ನ ನೇಮನ ಮಾಡ್ತಾ ಇದ್ದೇನೆ ಅಂತ ಹೇಳೋದು ಒಂದು ಲೆವೆಲ್ ಅಲ್ಲಿ ಪರವಾಗಿಲ್ಲ, ನನ್ನ ನೀನೇ ಕಾಪಾಡ್ತಾ ಇದ್ಯಾ, ನೀನೇ ನನ್ನ ನೇಮನ ಮಾಡ್ತಾ ಇದ್ಯಾ ಅಂತ ಹೇಳೋದು ಒಂದು ರೀತಿಯಲ್ಲಿ ಪರವಾಗಿಲ್ಲ, ಒಂದು ಲೆವೆಲ್ ಅಲ್ಲಿ ಪರವಾಗಿಲ್ಲ. ಬಟ್ ನಾವ್ ಇನ್ನೂ ಮುಂದೆ ಹೋಗಿ ಅದನ್ನ ವಿಚಾರ ಮಾಡಿ ನೋಡಿದಾಗ ಈಶ್ವರ ಅಥವಾ ಚೈತನ್ಯ ಒಳಗಡೆ ಅಂತರ್ಯಾಮಿ ಅನ್ನೋದು ಯಾವುದನ್ನ ನಿಯಮನ ಮಾಡುತ್ತೆ? ಅಂತರ್ಯಾಮಿ ಅಂತ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ ಅಂತಹ ಸ್ಥಿತ್ವ ಒಳಗಡೆ ಇದ್ದುಕೊಂಡು ನಿಯಮನ ಮಾಡೋದು. ಯಮನ ಅಂತ ಹೇಳಿದ್ರೆ ನಿಯಮನ ಮಾಡೋದು ಅಂತ. ಅದು ಒಳಗಡೆ ಇದ್ಕೊಂಡು ಈ ಚೈತನ್ಯ ಇದು ಮಾಡೋದು ಅಂತಿದೆ. ಯಾವ್ದನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ನನ್ನನ್ನು ಮಾಡ್ತಾ ಇದೆ, ನನ್ನನ್ನು ನಿಯಮನ ಮಾಡ್ತಾ ಇದೆ ಅಂತ ಹೇಳೋದು ಅಷ್ಟು ಸರಿಯಲ್ಲ. ಅದು ಪ್ರಾರಂಭದಲ್ಲಿ ಪರವಾಗಿಲ್ಲ ಅದು, ಆದ್ರೆ ವಿಚಾರ ಮಾಡಿ ನೋಡಿದಾಗ ಅದು ನಿಯಮನ ಮಾಡೋದು ಎಲ್ಲವೂ ಕೂಡ ಉಪನಿಷತ್ತೇ ಹೇಳ್ಕೊಡೋ ರೀತಿಯಲ್ಲಿ, ನಾನು ಇವಾಗ ಭಾಗವತ ಹೇಳ್ತಾನಲ್ಲ ಅದು ಹೇಳ್ಕೊಡೋ ರೀತಿಯಲ್ಲಿ ಅದು ನಿಯಮನ ಮಾಡೋದು ಈ ಜಡವಾಗಿರೋ ಪಂಚ ಇಂದ್ರಿಯಗಳನ್ನ, ಪಂಚ ಕರ್ಮೇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನ, ಪ್ರಾಣಗಳನ್ನ ಅವುಗಳನ್ನೇ ಅದು ನಿಯಮನ ಮಾಡುತ್ತೆ. ನಿಯಮನ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಜಡವಾಗಿರೋದು, ಇವಾಗ ಕಟ್ಟಿಗೆ ಗಾಡಿ ಉದಾಹರಣೆ ಕೊಟ್ವಲ್ಲ, ಆತರ ಅದಕ್ಕೆ ತಾನಾಗೆ ಏನು ಮಾಡಕ್ ಆಗೋದಿಲ್ಲ. ಆದ್ರೆ ಆ ಚೈತನ್ಯದ ಒಂದು ಸಂಪರ್ಕ ಅದಕ್ಕೆ ಸಿಕ್ಕಿದ್ರೇನೆ ಅದು ಇದನ್ನ ಏನಾದ್ರೂ ಮಾಡಕ್ಕಾಗೋದು ಅಂತ ಇದೆಯಲ್ಲ, ಅದೇ ತರನೇ ಒಳಗಡೆ ಕೂಡ ಆಗೋದು ಅಂತ. ಸೊ ಇಲ್ಲಿ ಈದೃಶೋಪಿ ಅಗ್ನಿದೃಷ್ಟ್ಯ ಅಸೌ ಸತ್ವಾದಿ ಗುಣಧಾರಿಣ. ನೋಡಿ ಇದೇನಾಯ್ತು, ಮಾಯಾಪಟೇನ, ಮಾಯಾ ಅಂತ ಒಂದು ಒಂದು ಪರದೆ ಅಂತ ಹೇಳಿದ್ರೆ ಒಂದು ಸ್ಕ್ರೀನ್ ಅಂತ ಹೇಳ್ತೀವಲ್ಲ ಆ ತರದ್ದು. ಅದು ಮಾಯಾ ಅನ್ನೋದು ಒಂದು ಸ್ಕ್ರೀನ್. ಅದಕ್ಕೆ ಮಾಯೆ ಅನ್ನೋದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಸತ್ವ, ರಜಸ್, ತಮಸ್ ಅಂತ 3 ಗುಣಗಳಿದೆ ಅದಕ್ಕೆ. ಈ ಒಂದು ಮಾಯೆಯ ಒಂದು ಪರದೆ ಈ ಆತ್ಮನನ್ನ ಮುಚ್ಚಿದೆ, ಸಂಚನಃ ಅಂತೇಳಿ ಮುಚ್ಚಿರೋ ರೀತಿಯಲ್ಲಿ ಆಗಿದೆ. ಅದು ಗುಂಜಾನಃ ಇವ ಲಭ್ಯತೆ ರಕ್ಷ್ಯತೆ. ಹಾಗಾಗಿ ಆತ್ಮಸ್ವರೂಪ ಏನು ಅಂತ ಕಾಣಿಸ್ಕೊಳ್ದೇ ಇರೋದ್ರಿಂದ, ಗೊತ್ತಾಗದೇ ಇರೋದ್ರಿಂದ ಒಬ್ಬ ತನ್ನನ್ನ ಈ ತರ ಒಂದು ಕರ್ತ ಭೋಗ್ತಾ ತಿಳ್ಕೊಳ್ತಾನೆ ಅವನು. ಎಕ್ಸಾಕ್ಟ್ಲಿ ಆ ದ್ವಾಸುಪರ್ಣಲ್ಲಿ ಬಂದಿರೋ ಅದೇ ವಿಷಯವನ್ನೇ ಇವರು ಶಬ್ದಾಂತರದಿಂದ ಹೇಳ್ತಾ ಇದ್ದಾರೆ. ಇತ್ತಂ ಬೋಧಿತವಾನ್ ಏಷಃ ವಾಲಖಿಲ್ಯಾನ್ ಪ್ರಜಾಪತಿ ತತ್ವಂ ಬುದ್ಧ್ವಾ ಅಥ ಪ್ರಚ್ಯುಃ ಕಹ ಸಂಸಾರಿ ಇದಿದೆ ಗುರುಂ ಅಂತ. ಇದನ್ನ ಈ ರಾಜನಿಗೆ ಆ ಒಂದು ಋಷಿ ಹೇಳ್ತಾ ಇದ್ದಾರೆ. ಹೇಳುವಾಗ ಅವ್ರು ಏನ್ ಮಾಡ್ತಾರೆ, ಒಂದು ಕಥೆಯನ್ನು ಹೇಳ್ತಾರೆ. ವಾಲಖಿಲ್ಯರು ಅಂತ ಕೆಲವರು ಪ್ರಜಾಪತಿ ಹತ್ರ ಹೋಗಿ ತತ್ವವನ್ನು ಕೇಳಿದ್ರು, ಅವರು ಅದಕ್ಕೆ ಉತ್ತರ ಕೊಟ್ರು ಅಂತ ಆ ಕಥೆ ಅದನ್ನ ಹೇಳ್ತಾ ಇದ್ದಾರೆ. ಮಹಾಭಾರತದಲ್ಲೂ ಕೂಡ ಇಲ್ಲ ಇದು ಬೇರೆ. ಇದು ಮಹಾಭಾರತದಲ್ಲಿ ಕೂಡ ಬೇಕಾದಷ್ಟು ಒಂದು ಕಥೆ ಒಳಗಡೆ ಇನ್ನೊಂದು ಕಥೆ, ಆ ಕಥೆಯಿಂದ ಒಂದ್ ಕಡೆಯಿಂದ ಒಳಗಡೆ ಹೋಗುತ್ತೆ. ಅದೇ ತರ ಇಲ್ಲೂ ಕೂಡ ಈ ರಾಜ ಮತ್ತು ಋಷಿಗೆ ನಡೀತಾ ಇರೋ ಸಂವಾದದಲ್ಲಿ ಆ ಋಷಿ ಹೇಳ್ತಾ ಇರೋ ಒಂದು ಕಥೆ, ಆ ಕಥೆಯಲ್ಲಿ ಪ್ರಜಾಪತಿ ಮತ್ತು ಈ ವಾಲಖಿಲ್ಯರು ಅವ್ರಿಗೆ ಸಂವಾದ ನಡೀತೆ, ಅದನ್ನ ಹೇಳಿದ್ರು ಅವರು. ಅವಾಗ ಈ ವಾಲಖಿಲ್ಯರವ್ರಿಗೆ ಪ್ರಜಾಪತಿ ಅನ್ನೋನು ತತ್ವವನ್ನು ಹೀಗೆ ಹೇಳಿದ್ಮೇಲೆ ಅವರು ತತ್ವವನ್ನು ತಿಳ್ಕೊಂಡು ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಮತ್ತೆ ಒಂದು ಪ್ರಶ್ನೆ ಮಾಡಿದ್ರು, ಸಂಸಾರಿ ಅನ್ನೋದ್ರಿಂದ ಯಾರದು ಅಂತ ಹೇಳಿ ಅಂತ. ಕೆಲವು ಸತಿ ನಮ್ಗೆ ಅನ್ಸುತ್ತೆ ಪ್ರಶ್ನೆ ಇವ್ರು ಮಾಡುವಾಗ ಇಷ್ಟೆಲ್ಲ ಹೇಳಿದ್ದಾರೆ, ಅವರು ತತ್ವವನ್ನು ಹೇಳಿದ್ದಾರೆ, ಇಷ್ಟೆಲ್ಲ ಕೇಳಿದ್ಮೇಲೆ ಇವ್ನು ಸಂಸಾರಿ ಯಾರು ಅಂತ ಕೇಳ್ತಾ ಇದ್ದಾನಲ್ಲಪ್ಪ, ಏನು ಪೆದ್ದ ಕೇಳ್ತಾ ಇದ್ದಾನೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ವಾಸ್ತವವಾಗಿ ಇಂಥ ಒಂದು ಸಿಚುವೇಶನ್ ಎಲ್ಲರಿಗೂ ಇರುತ್ತೆ. ಅದು ಎಷ್ಟೋ ಹೇಳಿದ್ರು ಕೂಡ ಈ ತತ್ವ ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ಹೇಳೋರೇ ಏನ್ ಮಾಡ್ತಾರೆ, ಒಂದು ಪ್ರಶ್ನೆಯನ್ನು ಎತ್ತಿ ಅದನ್ನ ಮತ್ತೆ ವಿಷದ ಮಾಡಿ ಹೇಳ್ತಾರೆ. ಈ ತರ ಮಾಡೋದು ಪುನರುಕ್ತಿ ಅಲ್ಲ ಅದು. ಆಮೇಲೆ ಯಾರೋ ಪೆದ್ದುಗಳಿಗೆ ಕೇಳೋ ಪ್ರಶ್ನೆ ಅಲ್ಲ ಅದು. ಎಲ್ಲರಿಗೂ ಈ ಒಂದು ತತ್ವದ ಒಂದು ಅರಿವು ಬೇಕಾಗಿದೆ ನಮ್ಗೆ ಅಂತ ಇದನ್ನ ತಿಳ್ಕೊಬೇಕು ನಾವು ಅಂತ. ಯುಕ್ತಂ ಬೋಧಿತವಾನ್ ತತ್ವಂ ಬುದ್ಧ್ವಾ ಅಥ ಪ್ರಚುಹು ಕಹ ಸಂಸಾರಿ ಇತಿ ತೇ ಗುರುಂ ಅಂತ ಕೇಳಿದ್ಮೇಲೆ ಆ ಗುರುವಾದ ಪ್ರಜಾಪತಿ ಅಂತ ಕೇಳಿದ್ರು.
ಶ್ರೂಯತಾಂ ಅಂತ ಅವರು ಉತ್ತರ ಕೊಡ್ತಾ ಇದ್ದಾರೆ. ಶ್ರೂಯತಾಂ ಪರಮಾತ್ಮ ಉಕ್ತಃ ತಸ್ಮಾತ್ ಅನ್ಯೋ ಅಸ್ತಿ ಕಶ್ಚನ ಭೂತಾತ್ಮಾಖ್ಯೋ ನಿಕೃಷ್ಟೋಯಂ ಪುಣ್ಯ ಪಾಪ ಫಲೈಹಿ ಯುತಃ ಅಂತ ಅವಾಗ ಅವರು ಬಿಡಿಸಿ ಹೇಳ್ತಾ ಇದ್ದಾರೆ. ನೋಡು, ಆತ್ಮತತ್ವ ಎಂಥದ್ದು, ಆತ್ಮ ಎಂಥದ್ದು ಅಂತ ಹೇಳಿ ಆಗಿದೆ. ಇವಾಗ ನೀನು ಸಂಸಾರಿ ಯಾರು ಅಂತ ಕೇಳ್ತಾ ಇದೀಯಾ, ಅದರಿಂದ ನಾನು ಸಂಸಾರಿಯ ಲಕ್ಷಣವೆಲ್ಲ ನನ್ಗೆ ಕೇಳ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಶುರು ಮಾಡ್ತಾರೆ ಇವರು. ತಸ್ಮಾತ್ ಅನ್ಯ ಅಸ್ತಿ ಕಶ್ಚನ, ಆ ಪರಮಾತ್ಮ ಅಂತ ಯಾವ್ದನ್ನ ಹೇಳಿದೀವೋ ಅದರಿಂದ ಬೇರೆಯಾಗಿ ಒಂದು ವಸ್ತು ಇದೆ, ಇನ್ನೊಬ್ಬ ಇದ್ದಾನೆ, ವಾಸ್ತವವಾಗಿ ಇನ್ನೊಬ್ಬ ಇಲ್ಲ, ವಾಸ್ತವವಾಗಿ ಅದ್ರ ಬಿಟ್ಟು ಇನ್ನೊಬ್ಬ ಆದ್ರೆ ಅಂತ ಒಂದು ವಸ್ತು ಇರುವ ಹಾಗೆ ಮಾಡುತ್ತೆ ಮೊದಲು, ಆಮೇಲೆ ಅದಿಲ್ಲ ಅಂತ ಕೊನೆಯಲ್ಲಿ ತೋರಿಸುತ್ತೆ ಅದು. ಹಾಗಾಗಿ ಪರಮಾತ್ಮನಿಗಿಂತ ಬೇರೆಯಾಗಿ ಒಬ್ಬ ಇದ್ದಾನೆ. ಅದಕ್ಕೆ ಅದೇನ್ ಹೆಸರು ಅಂತ ಹೇಳಿದ್ರೆ ಭೂತಾತ್ಮ ಅಂತ ಅದಕ್ಕೆ ಹೆಸರು ಅಂತ. ಭೂತಾತ್ಮ ಅಂದ್ರೆ ಯಾವ್ದೋ ಭೂತ ಪಿಶಾಚಿ ಅಲ್ಲ, ಇದು ಈ ಪಂಚಭೂತಗಳಲ್ಲಿ ಉಂಟಾಗಿರೋ ಈ ಒಂದು ಶರೀರ ಇದೆಯಲ್ಲ, ಶರೀರ ಮನಸ್ಸು ಇಂದ್ರಿಯಗಳು, ಅವುಗಳಲ್ಲಿ ನಾನು ಅಂತ ಯಾರು ಬುದ್ಧಿ ಇಟ್ಕೊಂಡಿದ್ದಾನೋ ಅವನ್ನ ಭೂತಾತ್ಮ ಅಂತ ಹೇಳಿದ್ದಾರೆ, ಅಷ್ಟೇನೆ, ಬೇರೆ ಏನಿಲ್ಲ. ಹಾಗಾಗಿ ಇದರಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಭೂತಾತ್ಮ ಪರಮಾತ್ಮ ಅಂತ ಇದೆ. ಭೂತಾತ್ಮ ಅಂದ್ರೆ ಅಲ್ಲಿ ಶುದ್ಧವಾದ ಆತ್ಮ, ಪಾವನವಾದದ್ದು ಅಂತ. ಇಲ್ಲಿ ಅದೆಲ್ಲ ಭೂತಾತ್ಮ ಅಂತ ಇದೆ. ಇಲ್ಲಿ ಕೂಡ ಭೂತಾತ್ಮ ಅಂದ್ರೆ ಏನರ್ಥ ಅಂದ್ರೆ ಜೀವ ಅನ್ನೋದಕ್ಕೆ ಇನ್ನೊಂದು ಹೆಸರು ಭೂತಾತ್ಮ ಅಂತ. ಅದು ಇದನ್ನ ನಾವು ಇನ್ನೂ ಒಂದು ಪರಿಷ್ಕಾರವಾದ ಒಂದು ಶಬ್ದದಿಂದ ಹೇಳ್ಬೇಕಾದ್ರೆ, ವೇದಾಂತ ಹೇಳ್ಕೊಟ್ಟಿರೋ ಶಬ್ದವೇ ಅದು. ಅದೇನಂದ್ರೆ ಮಿಥ್ಯಾತ್ಮ ಅಂತ ಹೇಳ್ಬೇಕು. ಮಿಥ್ಯಾತ್ಮ, ಮುಖ್ಯಾತ್ಮ ಅನ್ನೋದು ಯಾವುದು, ನಮ್ಮ ವಾಸ್ತವದ ಸ್ವರೂಪ, ಸಾಕ್ಷಿ ಸ್ವರೂಪ. ಮಿಥ್ಯಾತ್ಮ ಅನ್ನೋದು ಈ ಪಂಚಭೂತಗಳಿಂದ ಆಗಿರೋ ಪಂಚಕೋಶಗಳು. ಅವುಗಳಲ್ಲಿ ಯಾರು ಆತ್ಮ ಸ್ವರೂಪ ನಾನು ಅಂತ ತಿಳ್ಕೊಂಡಿದ್ದಾನೋ ಅವನು ನಿಜವಾಗ್ಲೂ ಅವನು ಸತ್ಯವಾದ ಒಂದು ವ್ಯಕ್ತಿ ಅಲ್ಲ, ಅದು ಮಿಥ್ಯಾತ್ಮ ಅಂತ. ಸೊ ಹಾಗಾಗಿ ಇದನ್ನ ನಾವು ತಿಳ್ಕೊಂಡಾಗ ನಮ್ಗೆ ಹೌದು ಗೌಣಾತ್ಮ ಅನ್ನೋದು ಹೊರಗಡೆ ಇರೋ ವಸ್ತುಗಳು. ಯಾವ್ದು ನನ್ನದು ಅಂತ ನಾವು ಯಾವ್ದನ್ನ ಹೇಳ್ತೀವೋ, ಯಾವ್ದು ಮನೆ, ಇದು, ಆಮೇಲೆ ಆಸ್ತಿ ಪಾಸ್ತಿ ಅಂತ ಹೇಳ್ತೀವಲ್ಲ ಇಂಥದ್ದು, ಆಮೇಲೆ ಅವನಿಗೆ ಯಾವ್ದಾದ್ರು ಕ್ಯಾಟಲ್ ಅಂದ್ರೆ ದನ ಕರುದೆಲ್ಲ ಇದ್ರೆ ಅದನ್ನು ಕೂಡ ಆಸ್ತಿ ಅಂತ ಕನ್ಸಿಡರ್ ಮಾಡಿದ್ವಿ, ಅದನ್ನ ಹೇಳೋದು. ಒಡವೆ ಗಿಡವೆ ಇದ್ರೆ ಅದನ್ನು ಹೇಳೋದು. ಆಮೇಲೆ ಗೌಣಾತ್ಮ ಅನ್ನೋದ್ರಲ್ಲಿ ಚೇತನ ಜಡ ಎರಡೂ ಇರುತ್ತೆ. ಅದು ಚೇತನ ಯಾವ್ದು ಅಂತ ಕೇಳಿದ್ರೆ ಹೆಂಡತಿ ಮಕ್ಕಳು ಅಂತ ಇರೋದು. ಆಮೇಲೆ ಅವನ ಕೆಲಸದವರು ಇದೆಲ್ಲ ಇದ್ದಲ್ಲ, ಅಂತ ವರ್ಗ ಎಲ್ಲವೂ ಕೂಡ ಚೇತನ ವರ್ಗ. ಆಮೇಲೆ ಇದು ಕೂಡ ಅಷ್ಟೇ, ಪ್ರಾಣಿ ಅವನು ಏನೇನೋ ದನ ಕರು ಸಂಪತ್ತು ಇಟ್ಕೊಂಡಿದ್ದಾನೋ ಅದೆಲ್ಲ ಕೂಡ ಚೇತನನೇ. ಜಡವಾದ ಯಾವ್ದು ಅಂತ ಹೇಳಿದ್ರೆ ಮನೆ, ಕ್ಷೇತ್ರ, ಇದು ಭೂಮಿ ಇದೆಲ್ಲ ಇಟ್ಕೊಂಡಿದ್ದಾರಲ್ಲ ಅದು, ಇದೆಲ್ಲ ಮಮ ಅನ್ನೋದು ಸೇರುತ್ತೆ. ಅದು ಗೌಣಾತ್ಮ ಅನ್ನೋದು ಅದೇನೆ. ಮಿಥ್ಯಾತ್ಮ ಅನ್ನೋದು ಪಂಚಕೋಶಗಳು ಮಿಥ್ಯಾತ್ಮ ಅನ್ನೋದು. ಮುಖ್ಯಾತ್ಮ ಅನ್ನೋದು ಶುದ್ಧವಾದ ಆತ್ಮ, ಅದೇ ಸರಿಯಾದ ನಿಜವಾದ ಆತ್ಮ, ಅದು ಪಾರಮಾರ್ಥಿಕವಾಗಿ. ಇದೆರಡು ಕೂಡ ಸತ್ಯವಲ್ಲ. ಕೊನೆಯಲ್ಲಿ ಅಲ್ಟಿಮೇಟ್ ಸ್ಟ್ಯಾಂಡ್ ಪಾಯಿಂಟ್ ಇಂದ ಇದೆಲ್ಲ ಸತ್ಯವಲ್ಲ. ಸೊ ಹೀಗೆ ಭೂತಾತ್ಮಾಖ್ಯ ನಿಕೃಷ್ಟೋಯಂ ಪುಣ್ಯ ಪಾಪ ಫಲೈಹಿ ಯುತಃ. ನಿಕೃಷ್ಟ ಅಂತ ಹೇಳಿದ್ರು ಅಂದ್ರೆ ಇವನು ಈ ಭೂತಾತ್ಮ ಅನ್ನೋದು ಪರಮಾತ್ಮ ಅಂತ ಯಾವ್ದು ಶುದ್ಧಾತ್ಮ ಅಂತ ಹೇಳಿದೀವೋ ಅದಕ್ಕಿಂತ ಸ್ವಲ್ಪ ನಿಕೃಷ್ಟವಾದ್ದು, ಕೀಳಾದ್ದು, ಇದು ಕೆಳಮಟ್ಟದ್ದು ಇದು ಅಂತ ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ನಾವು ಮತ್ತೆ ನೆನಪು ಮಾಡ್ಕೋಬೇಕು, ಈ ಜೀವ ಅಥವಾ ಭೂತಾತ್ಮ ಅನ್ನೋದು ಸತ್ಯವಾದ ಒಂದು ವಸ್ತು ಅಲ್ವೇ ಇಲ್ಲ. ಅದು ಯಾಕಂದ್ರೆ ತಪ್ಪು ತಿಳುವಳಿಕೆಯಿಂದ ಉಂಟಾಗಿರೋದು. ನೋಡಿ, ನಮ್ಗೆ ಯಾವುದೇ ಒಂದು ವಸ್ತು ತಪ್ಪು ತಿಳುವಳಿಕೆಯಿಂದ ಅದನ್ನ ನಾವು ಇದೆ ಅಂತ ಅನ್ಕೊಳ್ತೀವೋ ಅದು ವಾಸ್ತವವಾಗಿ ಇಲ್ಲ. ಉದಾಹರಣೆ ಏನು, ನಮಗೆ ರಜ್ಜುವಲ್ಲಿ ಕಾಣುವ ಸರ್ಪ ಅನ್ನೋದು. ರಜ್ಜುವಲ್ಲಿ ನಮಗೆ ಹಗ್ಗ ಇರೋದು ಹಗ್ಗಾನೇ ಅಲ್ಲಿ, ಆದ್ರೆ ಹಗ್ಗ ಅಂತ ಗೊತ್ತಾಗದೆ ನಮಗೆ ಅದು ಹಾವು ಅಂತ ಒಂದು ಮನಸ್ಸಿಗೆ ಬರುತ್ತೆ. ಅದು ಆದ್ರೆ ನಾವು ವಿಚಾರ ಮಾಡಿ ನೋಡಿದಾಗ ಸತ್ಯ ತಿಳಿದ ಮೇಲೆ, ಅವನಿಗೆ ಹಗ್ಗ ಅಂತ ಗೊತ್ತಾಯ್ತ ಮೇಲೆ, ಅವಾಗ ಅವನಿಗೆ ಏನ್ ಗೊತ್ತಾಗುತ್ತೆ, ಏನ್ ತಿಳ್ಕೊಳ್ತಾನ ಅವನು, ಇಲ್ವೇ ಇಲ್ಲ ಹಾವು, ನಾನು ಹಾವು ಅಂತ ತಿಳ್ಕೊಳಕ್ ಮುಂಚೆನೂ ಇದು ಹಗ್ಗವಾಗೇ ಇತ್ತು, ನಾನು ಹಾವು ಅಂತ ಇಲ್ಲಿ ಎಗರಾಡಿ ಅದು ಇದು ಕೂಗಾಡಿ ಎಲ್ಲ ಮಾಡಿದ್ನಲ್ಲ, ಆವಾಗ್ಲೂ ಕೂಡ ಹಾವು ಇರ್ಲೇ ಇಲ್ಲ ಅಲ್ಲಿ, ಅದು ಹಗ್ಗವಾಗೇ ಇತ್ತದು. ತಿಳ್ಕೊಂಡ್ಮೇಲೆ ಖಂಡಿತ ಹಾವು ಇರಕ್ ಸಾಧ್ಯವೇ ಇಲ್ಲ ಅಲ್ಲಿ. ಹಾಗಾದ್ರೆ ಏನಾಯ್ತು, ಹಾವು 3 ಕಾಲದಲ್ಲೂ ಹಾವು ಇಲ್ವೇ ಇಲ್ಲ. ಆ ಹಾವು ಬೇರೆ ಹಾವು ಹುತ್ತಲ್ಲಿ ಇರೋ ಹಾವು ಇರ್ಲಿ ಪರವಾಗಿಲ್ಲ, ಈ ಹಗ್ಗದಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದ ಹಾವು 3 ಕಾಲದಲ್ಲೂ ಸತ್ಯವಾಗಿ ಇಲ್ವೇ ಇಲ್ಲ. ಹಾಗಾಗಿ ಅದು ಮಿಥ್ಯ. ಅದೇ ತರನೇ ಈ ಜೀವ ಅನ್ನೋದು ಕೂಡ ಪಂಚಭೂತಗಳ ಜೊತೆಗೆ ಪಂಚಕೋಶಗಳ ಬಗ್ಗೆ ಜೊತೆಗೆ ನಾನು ಅಂತ ಬುದ್ಧಿ ಮಾಡ್ಕೊಂಡು ಉಂಟಾಗಿರೋ ಒಂದು ಪ್ರಾಡಕ್ಟ್ ಇದು. ಈ ಪ್ರಾಡಕ್ಟ್ ಆಫ್ ಇಗ್ನರೆನ್ಸ್ ಅಷ್ಟೇನೆ ಈ ಜೀವ ಅನ್ನೋದು. ಹಾಗಾಗಿ ಈ ಜೀವ ಅನ್ನೋದು 3 ಕಾಲದಲ್ಲೂ ಸತ್ಯವಲ್ಲ ಅಂತ ಗೊತ್ತಾಗುತ್ತೆ ಯಾವಾಗ ನಾನು ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡಾಗ. ನಾನು ಯಾವತ್ತೂ ಕೂಡ ನಾನು ಕರ್ತ ಭೋಕ್ತವಾಗಿರ್ಲಿಲ್ಲ, ನಾನು ಇವಾಗ್ಲೂ ಕರ್ತ ಭೋಕ್ತ ಅಲ್ಲ, ನಾನು ಮುಂದೆ ಕೂಡ ಕರ್ತ ಭೋಕ್ತ ಅಲ್ಲ. ಈ ಕರ್ತೃತ್ವ ಭೋಕ್ತೃತ್ವ ಇಲ್ಲದೆ ಇರೋ ಬ್ರಹ್ಮಸ್ವರೂಪವೇ ನಾನು 3 ಕಾಲದಲ್ಲೂ ಇದ್ದೀನಿ ಅಂತ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಜೀವನಾಗಿ ನಾನು ಯಾವತ್ತೂ ಇದ್ದಿಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಜೀವ ಅನ್ನೋದು ಮಿಥ್ಯಾ ಅಂತ ಗೊತ್ತಾಗುತ್ತೆ ನಮ್ಗೆ. ಸೊ ಆದ್ರೆ ಆ ಮಿಥ್ಯಾ ಅಂತ ತಿಳ್ಕೊಳ್ಳೋವರೆಗೂ ನಮಗೆ ಆ ಜೀವ ಅನ್ನೋದು ಮಿಥ್ಯ, ಖಂಡಿತ ಶಾಸ್ತ್ರ ದೃಷ್ಟಿ ಅದು ಮಿಥ್ಯಾನೇ ಇರು. ಆದ್ರೆ ಈ ಶಾಸ್ತ್ರ ಏನ್ ಮಾಡುತ್ತೆ, ಅಧ್ಯಾರೋಪ ಅಪವಾದ ಅಂತ ಒಂದು ನ್ಯಾಯ ಇದೆಯಲ್ಲ, ಅದ್ರ ಪ್ರಕಾರ ಈ ಜೀವ ಇಲ್ಲದೆ ಇರೋ ಒಂದು ಜೀವವನ್ನ ಜೀವ ಇಲ್ಲ ಖಂಡಿತ, ಆದ್ರೆ ಜೀವ ಅಂತ ನಾವು ನಮ್ಮನ್ನ ಅನ್ಕೊಂಡಿದೀವಲ್ಲ, ಅದನ್ನ ಸ್ವಲ್ಪ ಒಪ್ಕೊಂಡು ಅದೇನ್ ಮಾಡುತ್ತೆ, ಅದಕ್ಕೊಂದು ಉಪಪತ್ತಿ ಮಾಡುತ್ತೆ, ಅದಕ್ಕೊಂದು ದಾರಿ ತೋರಿಸುತ್ತೆ. ನೀನು ಒಪ್ಕೊಂಡಿದ್ಯಾ, ನಾನು ಇವಾಗ್ಲೇ ನಿನ್ಗೆ ನಿನ್ ಜೀವ ಅಲ್ಲ ಅಂತ ಹೇಳಿದ್ರೆ ನಿನ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದು ಅದರಿಂದ ಏನ್ ಮಾಡ್ಬೇಕಾಗಿದೆ,
ಸರಿ, ಈ ಜೀವ ಅಂದ್ರೆ ಯಾರು ಅಂತ ಹೇಳಿದ್ರೆ ಕರ್ಮಫಲ ಇರೋನು, ಕರ್ಮಫಲ ಲೇಪ ಇರೋನು ಅಂತ ಅದಕ್ಕೊಂದು ಲಕ್ಷಣ ಕೊಟ್ಟು ಮಾಡಿದ್ದೇವೆ. ಆಮೇಲೆ ಅದೆಲ್ಲ ತೆಗೆದಾಕ್ತೇವೆ. ಸೊ ಈಗ ಅಧ್ಯಾರೋಪ ಅಪವಾದ ಆ ರೀತಿಯಲ್ಲೇನೆ ಇವ್ರು ಹೇಳ್ತಾ ಇದ್ದಾರೆ, ನಿಕೃಷ್ಟ ಅಯಂ ಪುಣ್ಯಪಾಪ ಫಲೈಹಿ ಯುತಃ, ಪುಣ್ಯಪಾಪ ಫಲಗಳಿಂದ ಕೂಡಿದವನು ಈ ಭೂತಾತ್ಮ ಅನ್ನೋನು. ನೋಡಿ, ಇದು ಇವಾಗ ಈ ತರ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಏನಪ್ಪಾ ಇದು ಜೀವ ಅನ್ನೋನ್ನ ಇಲ್ಲ ಅಂತ ಹೇಳ್ತಾರಲ್ಲ ಅಂತ ಯಾರಿಗೆ ತಡಿಯಕ್ ಆಗೋದಿಲ್ಲ, ತಡ್ಕೊಳಕ್ ಆಗೋದಿಲ್ಲ. ಹೀಗೆ ಹೇಳಿದಾಗ ಪುಣ್ಯ ಪಾಪಗಳ ಇದು ಸಂಬಂಧ ಇರೋನು, ಕರ್ತಭೋಕ್ತವಾಗಿ ಇರೋನು ಅಂತ ಹೇಳಿ ಸದ್ಯ ನಮ್ ಬಗ್ಗೆ ಹೇಳ್ತಾ ಇದ್ದಾರೆ, ನಾನು ಉಳ್ಕೊಂಡೆ, ನಾನು ಬದುಕಿದ್ದೀನಿ, ನನ್ನ ಇವ್ರು ನಿರಾಕರಣೆ ಮಾಡ್ತಾ ಇಲ್ಲ ಅಂತ ಒಂದು ಸಮಾಧಾನ ಆಗುತ್ತೆ. ಆ ತರ ಸಮಾಧಾನ ಪಟ್ಕೊಳ್ಳಿ ಕೆಲವರು ಅಂತ ಹೇಳ್ಬಿಟ್ಟು ಉಪನಿಷತ್ ಮಾಡುತ್ತೆ. ಅವ್ರಿಗೆ ಹೋಗ್ಲಿ ಪಾಪ ಅಂತ ಹೇಳ್ಬಿಟ್ಟು ಅವ್ರನ್ನ ಅವರು ಇರೋ ಸ್ಥಿತಿ ತಪ್ಪಾಗಿ ತಿಳುವಳಿಕೆ ಮಾಡ್ಕೊಂಡಿದ್ದಾರೆ, ತಿಳಿದಿದ್ದಾರೆ. ಆ ತಪ್ಪು ತಿಳುವಳಿಕೆ ಮಾಡಿದ್ದನ್ನ ಇದು ಮನ್ನಣೆ ಮಾಡುತ್ತೆ ಉಪನಿಷತ್ತು, ಪಾಪ ಅಂತ ಮಾಡುತ್ತೆ. ಯಾಕಂದ್ರೆ ನಿಂದು ತಪ್ಪು ತಿಳುವಳಿಕೆ ಅಂತ ಎತ್ತೆಟ್ಟಿಗೆ ಹೇಳಿದ್ರೆ ಅವ್ನಿಗೆ ತಡ್ಕೊಳಕ್ ಆಗೋದಿಲ್ಲ. ಇದಕ್ಕೆ ಒಂದು ರೀತಿಯಲ್ಲಿ ಶಾಸ್ತ್ರದಲ್ಲಿ ತುಷ್ಯತು ದುರ್ಜನಾಹ ಅಂತ ಒಂದು ನ್ಯಾಯ ಇದೆ. ಅವ್ರ ಪಾಪ ಆ ದುರ್ಜನ ಅವ್ರಿಗೊಂದು ತೃಪ್ತಿ ಆಗ್ಲಿ ಪಾಪ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳೋದು ಅಂತಿದೆಯಲ್ಲ, ಆತರ ಇದು ಕೂಡ ಮಾಡುತ್ತೆ. ಅದು ಸ್ವಲ್ಪ ಕಠೋರವಾಗಿ ಇದ್ರೂ ಕೂಡ ನಾವು ವಿಷಯವನ್ನು ತಿಳ್ಕೊಬೇಕು ನಾವು ಹೇಗೆ ಅಂತ. ಸೊ ವಿಪ್ರಕ್ಷತ್ರಾದಿ ಸದ್ಯೋನಿಂ ಶ್ವ ವರಾಹಾದಿಕಾಂ ಅಪಿ ಅಸದ್ಯೋನಿಂ ಅವಾಪ್ನೋತಿ ಭೂಲೋಕೆ ಜನ್ಮ ಚೇತ್ ತದಾ ಅಂತ. ಯಾರಿಗಾದ್ರೂ ಒಬ್ಬನಿಗೆ ನಾನು ಶರೀರ ಇಂದ್ರಿಯಗಳೆಲ್ಲ ಸೇರ್ಕೊಂಡಿರೋನು ಅಂತ ಒಂದು ಬುದ್ಧಿ ಬಂದ್ರೆ ಅದಕ್ಕೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಒಂದು ಒಳ್ಳೆ ಶರೀರಗಳು ಬರ್ಬೋದು, ತುಂಬಾ ಹೀನವಾಗಿರೋ ಶರೀರಗಳು ಬರ್ಬೋದು ಕರ್ಮವಶದಿಂದ. ಇದನ್ನ ನಮಗೆ ಎಲ್ಲಿ ಹೇಳಿದ್ದಾರೆ, ಗೀತೆಯಲ್ಲಿ ಕೂಡ 13ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಪುರುಷ ಪ್ರಕೃತಿಸ್ಥೋಹಿ ಪುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು ಅಂತ. ಹಾಗಾಗಿ ಪುರುಷ ಅನ್ನೋದು ಕೇವಲ ಆತ್ಮ, ಶುದ್ಧ ಆತ್ಮ. ಅದು ಪ್ರಕೃತಿಸ್ಥಃ ಅಂತ ಹೇಳಿದ್ರೆ ಏನಾಯ್ತು, ಪ್ರಕೃತಿ ಅನ್ನೋದು ಈ ಪಂಚಕೋಶಗಳು, ಅದರಲ್ಲಿ ನಾನು ಅಂತ ಬುದ್ಧಿ ಮಾಡ್ಕೊಂಡಾಗ ಶುದ್ಧ ಆತ್ಮ ಅನ್ನೋದು ಅದರಲ್ಲಿ ಬುದ್ಧಿ ಮಾಡ್ಕೊಂಡಾಗ ಏನಾಗುತ್ತೆ, ಅದೇ ಕಾರಣವಾಗುತ್ತೆ. ಅದಕ್ಕೆ ಅದೇ ಬುದ್ಧಿ ಮಾಡ್ಕೊಂಡು ಏನ್ ಮಾಡುತ್ತೆ, ಅದು ಈ ಶರೀರ ನಾನು ಅಂತ ತಿಳ್ಕೊಳುತ್ತೆ, ಪ್ರಕೃತಿಯಿಂದ ಮಾಡಲ್ಪಟ್ಟಿದ್ದ ಶರೀರ ನಾನು ಅಂತ ತಿಳ್ಕೊಳುತ್ತೆ, ಪ್ರಕೃತಿಯಿಂದ ಉಂಟಾಗಿರೋ ಮನಸ್ಸು ಇಂದ್ರಿಯಗಳು ಅದೆಲ್ಲ ಕೂಡ ನಾನೇ ಅಂತ ತಿಳ್ಕೊಳುತ್ತೆ. ಅವುಗಳ ಧರ್ಮಗಳು ಅಂದ್ರೆ ಏನು, ಶರೀರಕ್ಕೆ ಸಾವು ಹುಟ್ಟುವುದೆಲ್ಲ ಇದೆ, ವ್ಯಾಧಿ ಇದೆಲ್ಲ ಇದೆ, ಅದೆಲ್ಲ ನನಗೆ ಆಗ್ತಾ ಇದೆ ಅಂತ ತಿಳಿಯುತ್ತೆ. ಮನಸ್ಸಿಗೆ ಸುಖ ದುಃಖ ಇದೆಲ್ಲ ಇರುತ್ತೆ, ಅದೆಲ್ಲ ನನಗೆ ಆಗುತ್ತೆ ಅಂತ ತಿಳಿಯುತ್ತೆ. ಹಾಗಾಗಿ ಆ ತಿಳುವಳಿಕೆ ಇರೋದ್ರಿಂದ ಏನ್ ಮಾಡುತ್ತೆ, ತಪ್ಪು ತಿಳುವಳಿಕೆ ಅದಿರೋದ್ರಿಂದ ಏನಾಗುತ್ತೆ, ಅದಕ್ಕೆ ಅದರ ಕರ್ಮದ ಫಲವಾಗಿ ಒಳ್ಳೊಳ್ಳೆ ಜನ್ಮನೂ ಸಿಕ್ಬೋದು, ತುಂಬಾ ಹೀನವಾದ ಜನ್ಮನೂ ಸಿಕ್ಬೋದು. ಒಳ್ಳೊಳ್ಳೆ ಜನ್ಮ ಅಂದ್ರೆ ಏನು, ನಮ್ಗೆ ಮನುಷ್ಯ ಅಂದ್ರೆ ಮನುಷ್ಯರಲ್ಲಿ ಕೂಡ ಇವ್ರು ಏನ್ ಹೇಳ್ತಾರೆ, ವಿಪ್ರ ಕ್ಷತ್ರಾದಿ, ವಿಪ್ರ ಅನ್ನೋದು ಬ್ರಾಹ್ಮಣ ಅನ್ನೋದು, ಕ್ಷತ್ರ ಅನ್ನೋದು ಕ್ಷತ್ರಿಯ ಅನ್ನೋದು, ಆದಿಪದ್ಯದಿಂದ ಅಂತ ಇದು ದೇವತಾ ಶರೀರ ಇರ್ಬೋದು, ಅಥವಾ ಮನುಷ್ಯನಲ್ಲೇ ಬೇರೆ ಸ್ವಲ್ಪ ಉತ್ತಮವಾದ ಯಾವ್ದನ್ನ ಹೇಳ್ತೀವೋ ಅಂಥದ್ದೆಲ್ಲ ಇರ್ಬೋದು. ಆಮೇಲೆ ಮನುಷ್ಯ ಅಂತ ಹೇಳಕ್ಕಾಗಿ ಇವರು ಏನ್ ಮಾಡಿದ್ರು, ಸದ್ಯೋನಿ ಅಂತ ಹೇಳಿದ್ರು. ಆಮೇಲೆ ಅಸದ್ಯೋನಿ ಅಂತ ಹೇಳಕ್ಕೆ ಏನ್ ಮಾಡ್ತಾ ಇದಾರೆ, ಶ್ವ ವರಾಹಾದಿಕಾಮ್ ಅಂತ ಹೇಳಿದ್ರು. ಶ್ವ ಅಂದ್ರೆ ನಾಯಿ ಅಂತ, ವರಾಹ ಅಂತ ಹೇಳಿದ್ರೆ ಹಂದಿ ಅಂತ. ಇಂಥ ಒಂದು ಪ್ರಾಣಿ ಇದು ಆದಿಪದದಿಂದ ಎಲ್ಲಾ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಎಲ್ಲವನ್ನೂ ನಾವು ತಗೋಬಹುದು, ಇದೆಲ್ಲವನ್ನೂ ತಗೋಬಹುದು. ಸೊ ಹೀಗಾಗಿ ಅಸದ್ಯೋನಿ ಇದೇನಾಗುತ್ತೆ ಅಂದ್ರೆ, ಈ ಮನುಷ್ಯ ಶರೀರ ಅಂತ ಒಂದು ಸಿಗ್ಬೇಕಾದ್ರೆ ಪುಣ್ಯ ಇರ್ಬೇಕು, ತುಂಬಾ ಈ ಪ್ರಾಣಿ ಶರೀರ ಪಕ್ಷಿ ಶರೀರ ಬರ್ಬೇಕು ಅಂದ್ರೆ ಅದು ಪಾಪ ಇರ್ಬೇಕು. ಅದಕ್ಕೆ ಪಾಪ ಪುಣ್ಯ ಅನ್ನೋದು ಕರ್ಮದಿಂದ ಆಗೋದು. ಸೊ ಹಾಗಾಗಿ ಕರ್ಮದ ಕಾರಣವಾಗಿ ಒಬ್ಬನಿಗೂ ಒಂದೊಂದು ಜೀವಕ್ಕೂ ಒಂದೊಂದು ರೀತಿಯಾದ ಶರೀರ ಸಿಗುತ್ತೆ. ಅಸದ್ಯೋನಿಂ ಸದ್ಯೋನಿಂಬ ಅಸದ್ಯೋನಿಂ ಅವಾಪ್ನೋತಿ ಭೂಲೋಕೆ ಜನ್ಮ ಚೇತದ. ಭೂಲೋಕದಲ್ಲಿ ಜನ್ಮ ಬರುತ್ತೆ ಅಂತ ಹೇಳಿದ್ರೆ ಇಂತಹದಲ್ಲಿ ಸೇರುತ್ತೆ ಅದು. ಯಾಕಂದ್ರೆ ಪ್ರಾಣಿ ಪಕ್ಷಿ ಇದೆಲ್ಲ ಭೂಲೋಕದಲ್ಲಿ ನಾವು ನೋಡ್ತೀವಿ, ಮನುಷ್ಯರುಗಳು ನೋಡ್ತೀವಿ ನಾವು. ಆದ್ರೆ ದೇವಲೋಕ ಅನ್ನೋದು ಬೇರೆ ಇದೆ. ಅದರಲ್ಲಿ ಅಂತ ಯಾರಿಗೆ ಸಿಗುತ್ತೆ ಅದನ್ನ ಹೇಳ್ತಾ ಇದ್ದಾರೆ. ಅನ್ಯತ್ರ ಜನ್ಮ ಚೇತ್ ತರ್ಹಿ ಪುಣ್ಯೇನ ಸ್ವರ್ಗಂ ಅಶ್ನುತೆ ಪಾಪೇನ ನರಕಂ ದ್ವಂದ್ವೈಹಿ ಅಭಿಭೂತಃ ಪರಿಭ್ರಮೇ ಅಂತ. ಇವಾಗ ಏನಾಗುತ್ತೆ, ಅತ್ಯಂತ ಪುಣ್ಯ ಜಾಸ್ತಿ ಇದ್ರೆ ಅವ್ರಿಗೆ ಅವಾಗ ದೇವಾದಿ ಶರೀರ ಸಿಗುತ್ತೆ. ದೇವಾದಿ ಅಂತ ಹೇಳುವಾಗ ದೇವ, ಯಕ್ಷ, ಕಿನ್ನರ ಅಂತದೆಲ್ಲ ಇದೆಯಲ್ಲ, ತುಂಬಾ ಗಂಧರ್ವ ಅಂತದೆಲ್ಲ ಇದೆಯಲ್ಲ, ಅಂತದ ಶರೀರ ಅವನಿಗೆ ಸಿಗುತ್ತೆ, ಒಂದು ಜೀವಕ್ಕೆ ಸಿಗುತ್ತೆ. ಅತ್ಯಂತ ಪಾಪ ಇದ್ರೆ ಏನಾಗುತ್ತೆ, ಈ ಭೂಲೋಕ ಕೂಡ ಸಿಗಲ್ಲ, ಅದಕ್ಕೆ ತುಂಬಾ ನರಕ ಲೋಕಗಳೆಲ್ಲ ಸಿಗುತ್ತೆ ಅದಕ್ಕೆ ಅಂತ ಅದನ್ನ ಹೇಳಿದ್ರು. ಪಾಪೇನ ನರಕಂ ದ್ವಂದ್ವೈಹಿ ಅಭಿಭೂತಃ ಪರಿಭ್ರಮತೆ. ದ್ವಂದ್ವಗಳಿಂದ ಇವನು ಅಭಿಭೂತ ಅಂದ್ರೆ ಮುಚ್ಚಲ್ಪಟ್ಟು, ಈ ದ್ವಂದ್ವಗಳಿಂದ ಮುಚ್ಚಲ್ಪಟ್ಟು ಇವನು ಪರಿಭ್ರಮತೆ ಅಂತ ಹೇಳಿದ್ರೆ ಏನದು, ಅಲ್ಲಿ ಇಲ್ಲಿ ಅಲದಾಡ್ತಾ ಇರ್ತಾನೆ. ಎಲ್ಲಿ ಅಲದಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ಯಾವ ಲೋಕದಲ್ಲಿ ಅವನಿದಾನೋ ಅಲ್ಲೂ ಅಲದಾಡ್ತಾನೆ. ಯಾಕಂದ್ರೆ ನಾವು ನೋಡ್ತೀವಿ, ಬೆಳಗಿಂದ ಸಂಜೆ ತನಕ ನಾವು ಒಂದ್ ಕಡೆ ದುಡಿತೀವಿ. ಆ ದುಡಿಬೇಕಾದ್ರೆ ನಮ್ಗೆ ಒಂದ್ ಕಡೆ ನಮ್ಗೆ ಒಂದು ಕೆಲಸ ಸಿಗ್ಬೇಕು. ಆ ಕೆಲಸ ಸಿಗುತ್ತಾ ಅಂತ ಒಂದು ಅಲದಾಡ್ತೀವಿ, ಇದೆಲ್ಲ ಆಗುತ್ತೆ. ಇದು ಬಿಟ್ಟು ಅಲದಾಡೋದು ಅಂದ್ರೆ ಇನ್ನೊಂದು ಮುಖ್ಯವಾದ ಅರ್ಥ ಏನಂತ ಹೇಳಿದ್ರೆ, ಈ ಲೋಕದಲ್ಲಿ ಹುಡ್ತಾನೆ, ಇನ್ನೊಂದು ಲೋಕದಲ್ಲಿ ಹುಡ್ತಾನೆ, ಅಲ್ಲಿಂದ ಬೇರೆ ಕಡೆ ಹೋಗ್ತಾನೆ, ಇದು ಒಂದು ಅಲದಾಟಾನೆ. ಹಾಗಾಗಿ ಅದಕ್ಕೆ ಸಂಸಾರ ಅಂತ ಹೇಳಿದ್ರೆ, ಅದಕ್ಕೆ ಸಮ್ಯಕ್ ಸರಣಂ ಅಂತ ಹೇಳ್ತಾರೆ.
ಒಂದು ಜನ್ಮದಿಂದ ಇನ್ನೊಂದು ಜನ್ಮ ಪಡೆಯೋದು ಅಂತ ಇದೆಯಲ್ಲ, ಅದಕ್ಕೆ ಸಂಸಾರ ಅಂತ ಹೇಳೋದು. ಹೀಗೆ ಸಂಸಾರ ಅನ್ನೋದು ಇವನಿಗೆ ಪರಿಭ್ರಮ ಅನ್ನೋ ಶಬ್ದಕ್ಕೆ ಹೇಳೋದು. ಮಾನಾವಮಾನೋ ಒಂದು ನಿಮಿಷ ಇರಿ. ಮಾನವಮಾನೌ ಶೀತೋಷ್ಣೆ ದ್ವಂದ್ವಾನಿ ಇತ್ಯಾದಿಕಾನಿ ಹಿ ಯೋ ಭೂತಾತ್ಮ ಉದಿತಃ ಸೋ ಅಥ ವಿಸ್ಪಷ್ಟಂ ಅಭಿಧೀಯತೆ. ಹಾಗಾಗಿ ದ್ವಂದ್ವ ಅಂತ ಯಾವ್ದನ್ನ ಹೇಳಿದ್ರೋ ಅದು ಯಾವ್ದು ಅಂತ ಹೇಳಿದ್ರೆ ಮಾನಾಪಮಾನ. ಅಂದ್ರೆ ದ್ವಂದ್ವ ಅಂದ್ರೆ ಸಾಮಾನ್ಯವಾಗಿ ಡ್ಯುಯಾಲಿಟೀಸ್ ಅಂತ ಹೇಳ್ಬೋದು, ಎಕ್ಸ್ಟ್ರೀಮ್ಸ್ ಅಂತಾನು ಹೇಳ್ಬೋದು. ಶೀತ ಇನ್ನೊಂದ್ಸತಿ ಉಷ್ಣ ಅಂತ ಇರುತ್ತೆ, ಆಮೇಲೆ ಸುಖ ಅನ್ನೋದಿರುತ್ತೆ, ದುಃಖ ಅಂತ ಇರುತ್ತೆ, ಆಮೇಲೆ ಮಾನ ಅಂತ ಅಪಮಾನ ಅಂತ ಆಗುತ್ತೆ. ಇಂಥದ್ದೆಲ್ಲ ನಾವು ಎದುರಿಸಬೇಕಾಗಿದೆ ಲೋಕದಲ್ಲಿ. ಇದನ್ನ ದ್ವಂದ್ವ ಅಂತ ಕರೀತಾರೆ ಲೋಕದಲ್ಲಿ. ಆಮೇಲೆ ಕೆಲವು ಸತಿ ಶ್ರೀಮಂತಿಗೆ ಇರುತ್ತೆ, ಕೆಲವು ಸತಿ ಅತ್ಯಂತ ದಾರಿದ್ರ್ಯ ಇರುತ್ತೆ, ಕೆಲವು ಸತಿ ಒಳ್ಳೆ ಆರೋಗ್ಯ ಇರುತ್ತೆ, ಕೆಲವು ಸತಿ ಆರೋಗ್ಯ ಕೆಟ್ಟೋಗಿರುತ್ತೆ. ಇಂಥದ್ದೆಲ್ಲ ನಾವು ದ್ವಂದ್ವ ಅಂತ ಹೇಳ್ತೀವಿ ನಾವು. ಇದೆಲ್ಲ ಯಾರಿಗಿದೆಯೋ ಈ ದ್ವಂದ್ವಗಳೆಲ್ಲ ಅದೇ ಜೀವ ಅಂತ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನೋಡಿ, ಉಪನಿಷತ್ತಿಗೆ ಆತ್ಮಸ್ವರೂಪದ ಬಗ್ಗೆನೂ ಹೇಳ್ಬೇಕಾಗಿದೆ, ಬ್ರಹ್ಮಸ್ವರೂಪ ಅದೇನಂತ ಹೇಳ್ಬೇಕಾಗಿದೆ, ಆಮೇಲೆ ಈ ಜೀವ ಸ್ವರೂಪನು ಏನು ಅಂತ ಹೇಳ್ಬೇಕಾಗಿದೆ. ಜೀವ ಸ್ವರೂಪ ಯಾತಕ್ಕೆ ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ರಿಲೇಟ್ ಮಾಡ್ಕೊಂಡು ನಾನು ಏನಾಗಿದ್ದೀನಿ ಅಂತ ತಿಳ್ಕೊಬಹುದು. ಹಾಗಾಗಿ ನಾವು ಏನಾಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನೋ ಅದನ್ನ ಉಪನಿಷತ್ತು ನೀನ್ ಅಲ್ಲ ಅದು ಅಂತ ಹೇಳ್ತಾ ಇದೆ. ಅವಾಗ ಏನಾಗುತ್ತೆ, ನಾವು ಏನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀವೋ ಅದನ್ನ ಬಿಡ್ಬೇಕು, ಆ ತಿಳುವಳಿಕೆಯನ್ನು ಬಿಡ್ಬೇಕು. ಸರಿ, ನೀನ್ ನಿಜವಾಗ್ಲೂ ಏನಾಗಿದ್ಯಾ ಅಂತ ಅದು ಹೇಳ್ತಾ ಇದೆಯೋ, ನೀನು ಆತ್ಮವೇ ಅಂತಿದ್ಯೋ, ಅದನ್ನ ನಾನು ಅಂತ ನಾನು ಐಡೆಂಟಿಫೈ ಮಾಡ್ಕೋಬೇಕು. ಸೊ ಹಾಗಾಗಿ ಎರಡು ಕೆಲಸ ನನಗಿದೆ. ಒಂದು, ನಾನು ಏನು ಅಂತ ತಿಳ್ಕೊಬೇಕು ನಿಜವಾಗ್ಲು ಏನಾಗಿದ್ದೀನಿ ಅಂತ, ಆಮೇಲೆ ನಾನು ಏನಾಗಿದ್ದೀನಿ ಅಂತ ತಪ್ಪಾಗಿ ಅನ್ಕೊಂಡಿದ್ದೀನೋ ಅದನ್ನ ಬಿಡ್ಬೇಕು ಅಂತ. ಸೊ ಎರಡು ಕೂಡ ಮಾಡ್ಬೇಕಾದ ಅವಶ್ಯಕತೆ ಇದೆ. ಒಂದನ್ನೇ ನಾನು ಮಾಡ್ತೀನಿ ಇನ್ನೊಂದು ಮಾಡಿದ್ರೆ ಅಂತ ಹೇಳಕ್ ಆಗೋದಿಲ್ಲ ನಾವು. ಹಾಗಾಗಿ ಇದನ್ನು ನಾವು ಕಾನ್ಶಿಯಸ್ ಆಗಿ ನಾವು ಬಿಡ್ಬೇಕಾಗಿದೆ. ಯಾವ್ದನ್ನ ಅನಾತ್ಮದಲ್ಲಿ ನಾವು ಅಂತ ಗೊತ್ತಿದ್ದಿಲ್ಲ ಅದನ್ನ ಕಾನ್ಶಿಯಸ್ ಆಗಿ ಬಿಡ್ಬೇಕಾಗಿದೆ. ಆಮೇಲೆ ನಾವು ಶುದ್ಧವಾದ ಆತ್ಮ ಅಂತ ಯಾವ್ದನ್ನ ಹೇಳ್ಬೋದು ಅದನ್ನು ಕಾನ್ಶಿಯಸ್ ಆಗಿ ನಾವು ತಿಳ್ಕೊಬೇಕಾದ ಅವಶ್ಯಕತೆ ಇದೆ. ಸೊ ಎರಡು ರೀತಿಯಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ಬೇಕಾಗಿದೆ. ಹೀಗೆ ಒಂದು ವಿಷಯ ವೇದಾಂತದ ರೀತಿ. ಸೊ ಹೀಗೆ ಅನ್ಯತ್ರ ಜನ್ಮ ಚೇತ್ ತರ್ಹಿ ಪುಣ್ಯೇನ ಸ್ವರ್ಗಂ ಅಶ್ನುತೆ ಪುಣ್ಯೇನ ಸ್ವರ್ಗಂ ಅಶ್ನುತೆ ಪಾಪೇನ ನರಕಂ ದ್ವಂದ್ವೈಹಿ ಅಭಿಭೂತಃ ಪರಿಭ್ರಮೇತ. ದ್ವಂದ್ವ ಅಂದ್ರೆ ಏನು ಅಂತ ಹೇಳಿದ್ರೆ ಮಾನಾವಮಾನೌ ಶೀತೋಷ್ಣೆ ದ್ವಂದ್ವಾನಿ ಇತ್ಯಾದಿಕಾನಿ ಹಿ ಯೋ ಭೂತಾತ್ಮ ಉದಿತಃ ಸೋ ಅಥ ವಿಸ್ಪಷ್ಟಂ ಅಭಿಧೀಯತೆ. ಅದನ್ನ ಯಾರು ಅಂತ ನಾವು ಸ್ಪಷ್ಟವಾಗಿ ಇಲ್ಲಿ ಹೇಳಲ್ಪಟ್ಟಿದ್ದಾನೆ, ಅವನೇನೆ ಅಂತ. ಅಪಂಚೀಕೃತ ಭೂತೈಹಿ ಯಜ್ಜಾತಂ ಸೂಕ್ಷ್ಮಂ ವಪುಃ ಹಿ ತತ್ ಭೂತೈಹಿ ಪಂಚೀಕೃತೈಹಿ ಜಾತಂ ಯತ್ತತ್ ಸ್ಥೂಲಮಿತಿ ಇದಂ ವಪುಃ. ಹಾಗಾಗಿ ಇಲ್ಲಿ ಇವರು ಇಂಥ ಒಂದು ವೇದಾಂತ ಗ್ರಂಥಗಳೆಲ್ಲ ಓದೋದ್ರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ, ಒಂದು ಕಡೆ ಓದಿದ್ದಾಗ ನಮ್ಗೆ ಏನೇನೋ ಒಂದು ತಿಳುವಳಿಕೆ ಇರುತ್ತೋ, ಕೆಲವು ಸತಿ ಇನ್ನೊಂದು ಕಡೆ ಓದಿದಾಗ ಅದನ್ನ ದೃಢವಾಗುತ್ತೆ. ಹಾಗಾಗಿ ಅದಕ್ಕಾಗಿ ಈ 10 ಉಪನಿಷತ್ ಅಂತ ಕ್ರಮ ಬಂದಿರೋದೇ ಅದಕ್ಕಾಗಿ. ಒಂದೇ ಉಪನಿಷತ್ತಿಗೆ ಸಾಕು ಎಲ್ಲವನ್ನೂ ಹೇಳಕ್ಕೆ. ಆದ್ರೆ ಎಷ್ಟೋ ಆಸ್ಪೆಕ್ಟ್ಸ್ ಇರುತ್ತೆ, ಅದನ್ನ ಬೇರೆ ಬೇರೆ ಉಪನಿಷತ್ ಅದನ್ನ ಎತ್ತಿ ಹೇಳುತ್ತೆ. ಅದಕ್ಕಾಗಿ 10 ಉಪನಿಷತ್ತುಗಳು ನಮ್ಗೆ ಒಂದು ಪರಿಚಯ ಸಿಕ್ಕಿದ್ರೆ ನಮ್ಗೆ ಎಲ್ಲವೂ ಉಪನಿಷತ್ ವೇದಾಂತದ ಬಗ್ಗೆ ಎಲ್ಲವನ್ನೂ ನಾವು ತಿಳ್ಕೊಂಡಕ್ಕೆ ಆಗುತ್ತೆ. ಹಾಗಾಗಿ ನೋಡಿ, ಜೀವನ ಮುಕ್ತ ಅವಸ್ಥೆ ಇದೆಲ್ಲ ಕೂಡ ಎಲ್ಲ ಉಪನಿಷತ್ತು ಹೇಳಿರಲ್ಲ, ಕೆಲವು ಕಡೆ ಹೇಳಿರುತ್ತೆ. ಹೀಗೆ ನಮ್ಗೆ ನೋಡಿದಾಗ ಇಲ್ಲಿ ಹೇಳ್ತಾ ಇದ್ದಾರೆ ಇವರು, ಅಪಂಚೀಕೃತ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಅಂತ ಎರಡು ಶರೀರ ಇದೆ. ಅದಕ್ಕೆ ಏನ್ ವಿಭಾಗ ಅಂತ ಕೇಳಿದ್ರೆ ಹೀಗೆ ವಿಭಾಗ ಮಾಡಿ ತೋರಿಸ್ತಾ ಇದ್ದಾರೆ. ಈ ಎರಡು ಕೂಡ ಪಂಚಭೂತಗಳಿಂದ ಆಗಿರೋದು. ಆದ್ರೆ ಈ ಸೂಕ್ಷ್ಮ ಶರೀರ ಅನ್ನೋದು ಅಪಂಚೀಕೃತ ಪಂಚಭೂತೈಹಿ ಯಜ್ಜಾತಂ ಸೂಕ್ಷ್ಮಂ ಬಪುಃ ಇತಿ ತತ್ ಭೂತೈಹಿ ಪಂಚೀಕೃತವಾದ ಪಂಚಭೂತಗಳಿಂದ ಆಗಿರೋದು ಸ್ಥೂಲ ಶರೀರ ಅಂತ ಹೇಳುದು. ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಪಂಚಭೂತ ಅನ್ನೋದು ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಅಂತ ಈ 5 ಕೂಡ ಪಂಚಭೂತಗಳು. ಇವುಗಳು 5 ಕೂಡ ಆತ್ಮನಿಂದ ಅಂದ್ರೆ ಬ್ರಹ್ಮದಿಂದ ಉತ್ಪತ್ತಿ ಆಗುತ್ತೆ. ಪ್ರಕೃತಿಯ ಕಾರ್ಯಗಳೇ ಇದೆಲ್ಲ ಕೂಡ. ಆದ್ರೆ ಆ ಉತ್ಪತ್ತಿ ಆದ ಸಮಯದಲ್ಲಿ ಅದಕ್ಕೆ ಅದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಅದು ಅದಕ್ಕೆ ಅಪಂಚೀಕೃತವಾದ ಸೂಕ್ಷ್ಮಭೂತ ಅಂತ ಹೇಳ್ತಾರೆ. ಅದನ್ನ ಪಂಚೀಕರಣ ಅಂತ ಒಂದು ಕ್ರಮ ಇದೆ. ಅದೇನು ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಗ್ರಾಸಿಫಿಕೇಶನ್ ಅಂತ ಹೇಳ್ತಾರೆ. ಗ್ರಾಸಿಫಿಕೇಶನ್ ಅಂತ ಹೇಳ್ತಾರೆ. ಅದೇನು ಅಂದ್ರೆ ಸೂಕ್ಷ್ಮವಾಗಿರೋದು ತುಂಬಾ ತೆಳ್ಳಗಿರುತ್ತೆ ಅಂತ ಇಟ್ಕೊಳ್ಳೋಣ. ಅದು ಇವಾಗ ಸ್ವಲ್ಪ ಸ್ಥೂಲವಾಗಿ ದಪ್ಪಗಾಗ್ಬೇಕದು. ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆ ತೆಳ್ಳಗಿರೋ ಅವುಗಳನ್ನೇ ಕೂಡ ಒಂದು ರೀತಿಯಲ್ಲಿ ಅವುಗಳನ್ನ ಒಂದು ಮೇಳನ ಮಾಡುತ್ತೆ, ಅದು ಸ್ಥೂಲವಾಗಿ ಆಗುತ್ತೆ ಅಂತ ಒಂದು ಕ್ರಮವನ್ನು ಉಪನಿಷತ್ತು ನಮ್ಗೆ ಹೇಳುತ್ತೆ. ಅದೇನು ಅಂತ ಹೇಗೆ ಅಂತ ಹೇಳಿದ್ರೆ 5 ಭೂತಗಳು ಎಲ್ಲವೂ ಸೂಕ್ಷ್ಮ. ಅದರಲ್ಲಿ ಒಂದೊಂದು ಭೂತಗಳು ಕೂಡ ಅದನ್ನ ಅರ್ಧ ಭಾಗವಾಗಿ ಮಾಡ್ಕೊಂಡು ಒಂದು ಭೂತದಲ್ಲಿ 2 ಅರ್ಧ ಇರುತ್ತೆ, ಒಂದು ಅರ್ಧ ಅದೇ ಉಳಿಯುತ್ತೆ, ಇನ್ನೊಂದು ಅರ್ಧದಲ್ಲಿ ಏನಾಗುತ್ತೆ 4 ಭಾಗವಾಗಿ ಮಾಡಿ ಅದನ್ನ ಬಾಕಿ 4 ಭೂತಗಳಿಗೆ ಇದೇ ತರ ಸೇರಿಸ್ಕೊಳ್ಳೋದು.
ಅದೇ ತರ ಅವುಗಳಿಂದನೂ ಸೇರಿಸ್ಕೊಳ್ಳೋದು ಇದಕ್ಕೆ. ಈ ತರ ಒಂದು ಎಕ್ಸ್ಚೇಂಜ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ, ಒಂದೊಂದು ಭೂತವು ಕೂಡ ಪಂಚೀಕೃತವಾಗುತ್ತೆ, ಅದು ಸ್ಥೂಲವಾಗುತ್ತೆ. ಅದು ಆ ಸ್ಥೂಲವಾಗಿರುವ ಪಂಚೀಕೃತವಾದ ಒಂದು ಪ್ರಪಂಚ, ಪಂಚಭೂತಗಳೇ ಈ ಕಾಣ್ತಾ ಇರೋ ಪ್ರಪಂಚವಾಗಿ ಆಗಿರೋದು. ಆಮೇಲೆ ಈ ಸ್ಥೂಲ ಶರೀರವಾಗಿ ಆಗಿರೋದು. ಈ ಪಂಚೀಕರಣ ಅಂತ ಒಂದು ಕ್ರಮ ಇದೆಯಲ್ಲ, ಅದಕ್ಕೆ ಮುಂಚೆ ಅದು ಪೂರ್ತಿ ಕೇವಲ ಸೂಕ್ಷ್ಮವಾಗಿ ಇದ್ದಲ್ಲ, ಆ ತರ ಸೂಕ್ಷ್ಮವಾಗಿ ಇದ್ದ ಅವಸ್ಥೆಯಿಂದನೇ ಈ ಸೂಕ್ಷ್ಮ ಶರೀರ ಉಂಟಾಗಿರೋದು ಅಂತ ನಮಗೆ ಶಾಸ್ತ್ರ ಹೇಳುತ್ತೆ. ಇದಕ್ಕೆಲ್ಲ ಶಾಸ್ತ್ರೀಯ ಪ್ರಮಾಣ, ನಮಗೆ ಬೇರೆ ಯಾವುದೋ ಯುಕ್ತಿ ಅದರಲ್ಲಿ ಇಟ್ಕೊಂಡು ನಾವು ಮಾಡಕ್ ಆಗುದಿಲ್ಲ. ಶಾಸ್ತ್ರೀಯ ಪ್ರಮಾಣ ಇದಕ್ಕೆ. ಹಾಗಾಗಿ ಇದನ್ನ ಹೇಳ್ಬಿಟ್ಟು ಅದು ಈ ಪಂಚಭೂತಗಳಿಂದಲೇ ಎಲ್ಲನೂ ಆಗಿರೋದು ಅಂತ ತೋರಿಸುತ್ತೆ. ಹಾಗಾದ್ರೆ ಪಂಚಭೂತಗಳಿಂದ ಎಲ್ಲವೂ ಆಗಿದ್ರು ಕೂಡ ಅದರಲ್ಲೇ ಒಂದು ತಾರತಮ್ಯ ಇದೆಲ್ಲ. ಹೇಗೆ ಅಂತ ಕೇಳಿದ್ರೆ ಇದೇ ತಾರತಮ್ಯ, ಇದೇ ಕಾರಣ. ಸೂಕ್ಷ್ಮ ಮತ್ತು ಸ್ಥೂಲ ಅಂತ ಎರಡು ತಾರತಮ್ಯ ಇದೆ. ಅದರಲ್ಲಿ ಸ್ಥೂಲವಾಗಿರೋದೆಲ್ಲ ಪಂಚೀಕೃತ ಅನ್ನ ಆದ್ಮೇಲೆ ಉಂಟಾಗಿರೋದು. ಈ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನೋಡಿ, ಸೂಕ್ಷ್ಮ ಅನ್ನೋದಕ್ಕೂ ಸ್ಥೂಲ ಅನ್ನೋದಕ್ಕೂ ಇನ್ನೊಂದು ರೀತಿಯಲ್ಲಿ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಸೂಕ್ಷ್ಮ ಅನ್ನೋದು, ಸ್ಥೂಲ ಅನ್ನೋದನ್ನ ನಾವು ನಮ್ಮ ಇಂದ್ರಿಯಗಳಿಂದಲೇ ನೋಡ್ಕೋಬಹುದು, ಮುಟ್ಬೋದು, ನೋಡ್ಬೋದು. ಎಲ್ಲ ಪಂಚೇಂದ್ರಿಯಗಳ ಎಲ್ಲಾ ಕಾರ್ಯಗಳು ಸ್ಥೂಲ ಶರೀರ ಆಗುತ್ತೆ, ಮಾಡ್ಬೋದು. ಒಬ್ಬನ ಮುಟ್ಬೋದು, ಒಬ್ಬನ ಕಣ್ಣಿಂದ ಕಾಣ್ಬೋದು, ಇದೆಲ್ಲವೂ ಆಗುತ್ತೆ. ಅದು ಗಂಧ, ಸ್ಪರ್ಶ, ಶಬ್ದ, ಸ್ಪರ್ಶ, ಗಂಧ ಎಲ್ಲವೂ ಕೂಡ ಸ್ಥೂಲ ಶರೀರದಲ್ಲಿ ಕಾಣ್ಬೋದು ನಾವು. ಆದ್ರೆ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಅದು ನಮ್ಮ ಇಂದ್ರಿಯಕ್ಕೆ ಗೋಚರ ಆಗೋದಿಲ್ಲ. ಅದೇ ವ್ಯತ್ಯಾಸ. ಹಾಗಾಗಿ ಇಂದ್ರಿಯಕ್ಕೆ ಗೋಚರ ಆಗೋದು ಸ್ಥೂಲ ಶರೀರ, ಇಂದ್ರಿಯಕ್ಕೆ ಗೋಚರ ಆಗದೆ ಇರೋದು ಸೂಕ್ಷ್ಮ ಶರೀರ ಅಂತ ಈ ವಿಭಾಗವನ್ನು ಕೂಡ ನಾವು ನೋಡ್ಬೋದು. ಹೀಗಾಗಿ ನಾನಾ ರೀತಿಯಲ್ಲಿ ಅದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಇಲ್ಲಿ ಒಂದು ರೀತಿ ಹೇಳಿದ್ರು, ಅಪಂಚೀಕೃತ ಭೂತೈಹಿ ಯತ್ ಜ್ಞಾತಂ ಜಾತಂ ಸೂಕ್ಷ್ಮಂ ವಪುಃ ಇತಿ ತತ್ ಭೂತೈಹಿ ಪಂಚೀಕೃತೈಹಿ ಜಾತಂ ಯತ್ ತತ್ ಸ್ಥೂಲಮಿತಿ ಇದಂ ವಪುಃ ಅಂತ. ಇವಾಗ ಸ್ಥೂಲ ಸೂಕ್ಷ್ಮ ಶರೀರ ಏನು ಅಂತ ಹೇಳಿದ್ಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಈ ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ಏನೇನು ಕಾಂಪೊನೆಂಟ್ಸ್ ಸೇರಿದೆ ಅನ್ನೋದನ್ನ ಒಂದು ಲೆಕ್ಕ ಮಾಡಿ ಹೇಳ್ತಾ ಇದ್ದಾರೆ. ಇದೆಲ್ಲ ವೇದಾಂತದಲ್ಲಿ ನಮ್ಗೆ ತಿಳ್ಕೊಬೇಕಾದ ವಿಷಯನೇ. ವಿವೇಕ ಶ್ರೀರಾಮ್ನಿ ಎಲ್ಲಾ ಗ್ರಂಥಗಳಲ್ಲಿ ಮಾಡಿರ್ತಾರೆ ಒಂದೊಂದು ರೀತಿಯಲ್ಲಿ. ಇಲ್ಲಿ ಉಪನಿಷತ್ತಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಜ್ಞಾನಾಕ್ಷಾಣಾಂ ಕ್ರಿಯಾಕ್ಷಾಣಾಂ ವಾಯೂನಾಂ ಪಂಚಕತ್ರಯಂ ಮನೋ ಅಹಂಕಾರ ಇತ್ಯೇವಂ ಲಿಂಗಂ ಸಪ್ತದಶಾತ್ಮಕಂ ಅಂತ. ಲಿಂಗ ಶರೀರ ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ನಾನು ಹೇಳಿದ ಲಿಂಗ ಶರೀರ ಅಂತ. ಯಾತಕ್ಕೆ ಸೂಕ್ಷ್ಮ ಶರೀರಕ್ಕೆ ಲಿಂಗ ಶರೀರ ಅಂತ ಹೇಳಿದ್ದಾರೆ ಅಂದ್ರೆ ಅದೇ ಕಾರಣ ಹೇಳಿದೆ ನಾನು. ಇವನು ಒಂದು ವ್ಯಕ್ತಿಯಲ್ಲಿ ನಾವು ಯಾವುದೇ ಒಂದು ಚಟುವಟಿಕೆ, ಆಕ್ಟಿವಿಟಿ ಅಂತ ನಾವು ಹೇಳ್ತೀವಲ್ಲ, ಅವ್ನು ಮಾತಾಡೋದು ಅಥವಾ ಅವ್ನು ತಿಳ್ಕೊಳ್ಳೋದು ಅಥವಾ ಅವನು ನಮ್ಗೆ ಇನ್ನೊಂದು ರೀತಿಯಲ್ಲಿ ನಮ್ಗೆ ಒಂದು ಬೋಧೆ ಮಾಡೋದು ಅಥವಾ ಅವನ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು. ಅದನ್ನ ನೋಡ್ಕೊಂಡು ನಾವು ಇಲ್ಲಿ ಚೈತನ್ಯ ಇದೆ ಅಂತ ನಾವು ಗುರುತು ಮಾಡ್ಕೊಳ್ತೀವಿ. ಕಣ್ಣಿಗೆ ಕಾಣಿಸದೇ ಇರೋ ಚೈತನ್ಯವನ್ನ ಕಣ್ಣಿಗೆ ಕಾಣಿಸುವ ಕೆಲವು ಗುರುತುಗಳಿಂದ ನಾವು ತಿಳ್ಕೊಳ್ತೀವಿ. ಆ ಗುರುತು ಅನ್ನೋದಕ್ಕೆ ಲಿಂಗ ಅಂತ ಹೆಸರು, ಲಿಂಗ ಶರೀರ ಅಂತ ಅದಕ್ಕೆ ಹೆಸರು. ಸೊ ಲಿಂಗ ಶರೀರ ಅನ್ನೋದು ಏನು ನಮಗೆ ತೋರಿಸ್ಕೊಡುತ್ತೆ ಅಂದ್ರೆ ಇಲ್ಲಿ ಆತ್ಮ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಕೇಳುತ್ತೆ ಅದು. ಕಣ್ಣಿಗೆ ಕಾಣಿಸದೇ ಇರೋ ಅಗ್ನಿಯನ್ನ ಹೇಗೆ ಕಣ್ಣಿಗೆ ಕಾಣಿಸುವ ಹೊಗೆಯಿಂದ ನಾವು ತೀರ್ಮಾನ ಮಾಡ್ತೀವೋ, ಅದೇ ತರ ಇಲ್ಲೂ ಕೂಡ ಕಣ್ಣಿಗೆ ಕಾಣಿಸದೇ ಇರೋ ಆತ್ಮನನ್ನ ನಾವು ಕಣ್ಣಿಗೆ ಕಾಣಿಸುವ ಈ ಗುರುತುಗಳಿಂದ ನಾವು ಇದೆ ಅಂತ ತೀರ್ಮಾನ ಮಾಡ್ತೀವಿ. ಆತ್ಮನಿಗೂ ಅಗ್ನಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅಗ್ನಿಯನ್ನ ನಾವು ಕಣ್ಣಿಂದ ಕಾಣಿಸ್ಬೋದು, ಆ ಕ್ಷಣದಲ್ಲಿ ಕಂಡಿಲ್ಲ ಅಷ್ಟೇನೆ. ಇಲ್ಲಿ ಈ ಆತ್ಮ ಅನ್ನೋದು ಕಣ್ಣಿಂದ ಕಾಣಕ್ಕೆ ಯಾವಾಗ್ಲೂ ಆಗೋದಿಲ್ಲ, ತನ್ನ ಸ್ವರೂಪವೇ ಅದು ತಾನು ಅಂತ ತಿಳ್ಕೊಬೇಕಷ್ಟೇನೆ ಅಂತ ಇರೋದು. ಸೊ ಇಲ್ಲಿ ಅಕ್ಷ ಅಂದ್ರೆ ಇಂದ್ರಿಯ ಅಂತ ಒಂದು ಅರ್ಥ ಇದೆ. ಸೊ ಹಾಗಾಗಿ ಜ್ಞಾನೇಂದ್ರಿಯಗಳು 5, ಕ್ರಿಯಾಕ್ಷ ಅಂತ ಹೇಳಿದ್ರೆ ಕರ್ಮೇಂದ್ರಿಯಗಳು 5, ಆಮೇಲೆ ವಾಯು ಅಂದ್ರೆ ಪಂಚ ಪ್ರಾಣಗಳಿದೆಯಲ್ಲ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಅವುಗಳು 5. ಈ 5 ಸೇರಿದ್ರೆ 5 3 15 ಆಯ್ತು. ಇದ್ರ ಜೊತೆಗೆ ಮನಸ್ಸು ಮತ್ತು ಅಹಂಕಾರ ಇದು 2 ಸೇರಿಸಿದ್ರೆ 17 ಆಯ್ತು. ಈ 17 ಕಾಂಪೊನೆಂಟ್ಸ್ ಸೇರಿರೋದು ಈ ಸೂಕ್ಷ್ಮ ಶರೀರ ಅಂತ ಒಂದು ಲೆಕ್ಕ. ಕೆಲವು ಕಡೆ ಏನ್ ಮಾಡ್ತಾರೆ 19 ಅಂತ ಹೇಳ್ತಾರೆ. ಅದೇನಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ಇದೆಯಲ್ಲ, ಅದನ್ನ 4 ಗಣನೆ ಮಾಡಿದ್ರೆ ಅವಾಗ 19 ಅಂತ ಆಗುತ್ತೆ. ಕೆಲವು ಸತಿ 16 ಅಂತ ಹೇಳ್ತಾರೆ, ಅವಾಗ ಅಂತಃಕರಣ ಅಂತ ಒಂದನ್ನೇ ಹೇಳ್ತಾರೆ. 5 3 15 ಪ್ಲಸ್ ಅಂತಃಕರಣ 1 ಅಂತ ಈಗ ಕೂಡ ನಾನಾ ರೀತಿಯಲ್ಲಿ ಹೇಳ್ತಾರೆ. ಬಟ್ ಏನೇ ಆದ್ರೂ ಕೂಡ ಯಾವ ರೀತಿಯಲ್ಲಿ ಒಂದು ವಿಭಾಗ ಮಾಡಿ ಹೇಳಿದ್ರು ಕೂಡ ಈ ಸೂಕ್ಷ್ಮ ಶರೀರದಲ್ಲಿ ಎಲ್ಲಾ ಕಾಂಪೊನೆಂಟ್ಸ್ ಸೇರ್ಬೇಕಾದ್ರೆ ಹೀಗೆ ಒಂದು ಲೆಕ್ಕದಲ್ಲಿ ಹೇಳಿದ್ರು ಇವರು. ಆಮೇಲೆ ಅಹಂಕಾರೇ ಭೌತಿಕೇಯತೆ ಚೈತನ್ಯಂ ಪ್ರತಿಬಿಂಬಿತಂ ಸ ಭೂತಾತ್ಮ ಅತ್ರ ಚಿದ್ಬಿಂಬಂ ನಿರ್ಲೇಪಂ ಬ್ರಹ್ಮ ಕಥ್ಯತೆ. ಇವಾಗ ಈ ಅಹಂಕಾರ ಅಂತ ನಾವು ಯಾವ್ದನ್ನ ಹೇಳಿದ್ರು ಅದು ಪಂಚಭೂತಗಳಿಂದ ಆಗಿರೋದೆ ಖಂಡಿತ. ಅದು ಸೊ ಅದರಲ್ಲಿ ಈ ಅಹಂಕಾರ ಅನ್ನೋದ್ರಲ್ಲಿ ಯಾವ ಒಂದು ಚೈತನ್ಯದ ಒಂದು ಪ್ರತಿಬಿಂಬ ಅಂದ್ರೆ ರಿಫ್ಲೆಕ್ಷನ್ ಅನ್ನೋದು ಬೀಳುತ್ತೋ ಅದಕ್ಕೆ ನಾವು ಭೂತಾತ್ಮ ಅಂತ ಹೇಳ್ತೀವಿ. ಅದಕ್ಕೆ ಯಾಕಂದ್ರೆ ನೋಡಿ, ಇವರು ಏನ್ ಮಾಡ್ತಾ ಇದ್ದಾರೆ ಇವಾಗ, ಭೂತಾತ್ಮ ಅನ್ನೋದನ್ನ ಜೀವ ಅಂತ ಹೇಳಿದ್ರು. ಬಟ್ ಜೀವ ಅನ್ನೋದ್ರಲ್ಲಿ ಜಡವೂ ಇದೆ, ಚೈತನ್ಯವೂ ಇದೆ ಅಂತ ಇದೆ. ಅವಾಗ ಜಡಾಂಶ ಏನು ಅಂತ ಹೇಳಿದ್ರು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ 2 ಜಡಾಂಶ. ಅವಾಗ ಚೈತನ್ಯ ಅಂಶ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಈ
ಈ ಅಹಂಕಾರ ಜಡವೇ ಆಗಿರೋ ಈ ಅಹಂಕಾರದಲ್ಲಿ ಯಾವ ಒಂದು ಚೈತನ್ಯದ ಒಂದು ಪ್ರತಿಬಿಂಬ ಬೆಳೀತೋ ಆ ಚೈತನ್ಯವನ್ನೇ ನಾವು ಜೀವ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ, ಭೂತಾತ್ಮ ಅಂತ ಹೇಳ್ತೀವಿ ಅಂತ. ಈ ಒಂದು ಶಬ್ದಕ್ಕೆ ಈ ಭೂತಾತ್ಮ ಅಂತ ಇವ್ರು ಯಾವ್ದನ್ನ ಹೇಳಿದ್ರು, ಇದಕ್ಕೆ ವಿದ್ಯಾರಣ್ಯರು ಪಂಚದಶಿಯಲ್ಲಿ ಚಿದಾಭಾಸ ಅಂತ ಒಂದು ಶಬ್ದ ಹೇಳಿದ್ದಾರೆ. ಚಿತ್ ಅನ್ನೋದು ಶುದ್ಧ ಚೈತನ್ಯ, ಅದರ ಆಭಾಸ ಅಂದ್ರೆ ಅದರ ರಿಫ್ಲೆಕ್ಷನ್. ಹಾಗಾಗಿ ಚಿತ್ತನ ಆಭಾಸವನ್ನ ಅವರು ಜೀವ ಅಂತ ಅಲ್ಲಿ ಶಬ್ದದಿಂದ ಕರೆದ್ರು. ಸೊ ಇಲ್ಲಿ ಭೂತಾತ್ಮ ಅಂತ ಕರೀತಾ ಇದ್ದಾರೆ, ಅರ್ಥ ಒಂದೇನೆ. ಸೊ ಹೀಗೆ ಅಹಂಕಾರದಲ್ಲಿ ಭೌತಿಕ ಅಹಂಕಾರ ಅಂದ್ರೆ ಪಂಚಭೂತದಿಂದ ಆಗಿರೋ ಈ ಅಹಂಕಾರ ಇದೆಯಲ್ಲ, ಅದರಲ್ಲಿ ಯಾವ ಒಂದು ಚೈತನ್ಯ ಅಲ್ಲಿ ಪ್ರತಿಬಿಂಬಿತವಾಗುತ್ತೋ, ರಿಫ್ಲೆಕ್ಷನ್ ಅಂದ್ರೆ ಕನ್ನಡಿಯಲ್ಲಿ ಹೇಗೆ ಒಬ್ಬ ಮುಖ ನೋಡ್ಕೊಳ್ತಾನೋ, ಒಬ್ಬನ ಮುಖ ಕಾಣಿಸುತ್ತೋ, ಆತರ ಆತ್ಮನ ಒಂದು ಪ್ರತಿಬಿಂಬ ಈ ಕನ್ನಡಿ ರೀತಿಯಲ್ಲಿ ಇರೋ ಒಂದು ಅಂತಃಕರಣದಲ್ಲಿ ಅಥವಾ ಅಹಂಕಾರದಲ್ಲಿ ಸಿಗುತ್ತೆ. ಅದನ್ನ ನಾನು ಅಂತ ತಿಳ್ಕೊಳ್ತಾನೋ, ಅದೇ ಇದು ಅಜ್ಞಾನ ಅಂತ ಹೇಳೋದು. ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸರಿ ಅಹಂಕಾರ ಅನ್ನೋದ್ರಲ್ಲಿ ಆತ್ಮ ಚೈತನ್ಯ ಬೆಳಿತಪ್ಪ, ಅದನ್ನ ನಾನು ತಪ್ಪಿಟ್ರೆ ಏನ್ ತಪ್ಪಿದ್ರಲ್ಲಿ ಅಂತ ನಾವು ಕೇಳ್ಬೋದು. ಅದ್ರಲ್ಲಿ ತಪ್ಪಿರೋದು ಏನು ಅಂತ ಹೇಳಿದ್ರೆ, ನಮಗೆ ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಆಕಾಶದಲ್ಲಿರೋ ಈ ಸೂರ್ಯನ ಅಥವಾ ಚಂದ್ರನ ಒಂದು ಪ್ರತಿಬಿಂಬ ಭೂಮಿಲಿರೋ ಒಂದು ನೀರು ಇದರಲ್ಲಿ ಒಂದು ಕೆರೆಲೋ ಅಥವಾ ಒಂದು ಬಾವಿಲೋ ಅಥವಾ ನಾವು ಹಂಡೆಯಲ್ಲಿ ನೀರಿಟ್ಟು ಹೊರಗಡೆ ಆಚೆ ಇದ್ರೆ ಅದರಲ್ಲೋ ಬೆಳಿತೆ. ಅದು ಬಿದ್ದಾಗ ಒಬ್ಬನಿಗೆ ಸರಿಯಾಗಿ ತಿಳುವಳಿಕೆ ಇಲ್ದೇ ಇರೋವನಿಗೆ ಏನಾಗುತ್ತೆ, ಅದರಲ್ಲಿ ಅದು ಏನಾದ್ರು ಅಲಗಾಡ್ತಾ ಇರುತ್ತೆ, ಆ ನೀರು ಗಾಳಿ ಬಂದಾಗ, ಅಥವಾ ಅದರಲ್ಲಿ ಏನಾದ್ರು ಎಲೆಗೆಲೆ ಬಿದ್ದಿರುತ್ತೆ, ಅಥವಾ ಏನಾದ್ರು ಅದ್ರಲ್ಲಿ ಕೊಚ್ಚೆಗಿಚ್ಚೆ ಪಾಚಿಗಿಚ್ಚೆ ಅಂತ ಕಟ್ಕೊಂಡಿರುತ್ತೆ. ಒಬ್ಬ ತಿಳುವಳಿಕೆ ಇಲ್ದಿರೋನು ಆ ಚಂದ್ರನ ಒಂದು ಪ್ರತಿಬಿಂಬ ಬಿದ್ದಿದೆಯಲ್ಲ, ಅದು ಇವುಗಳ ಜೊತೆ ಸೇರಿದೆ ಅಂತ ಅವನು ತಿಳ್ಕೊಳ್ತಾನೆ ತಪ್ಪಾಗಿ. ಆತರ ಏನಾಗಿದೆ, ಈ ಅಂತಃಕರಣದಲ್ಲಿ ಯಾವ ಕಾಮಕ್ರೋಧಗಳು ಅಥವಾ ಈ ಅಜ್ಞಾನ ಮತ್ತು ಇದು ಕರ್ತೃತ್ವ, ಭೋಕ್ತೃತ್ವ, ಸಂಸಾರಿತ್ವ, ದುಃಖ ಇದೆಯಲ್ಲ, ಅದ್ರ ಜೊತೆಗೆ ತಾನು ಅಂತ ತಿಳ್ಕೊಳ್ತಾನೆ. ಅಲ್ಲಿನೇ ಈ ಪ್ರತಿಬಿಂಬ ಬಿದ್ದಿರೋದು. ಆದ್ರೆ ಆ ಪ್ರತಿಬಿಂಬ ಯಾವ ಒಂದು ಲೋಕಸಲ್ಲಿ ಬಿದ್ದಿದೆಯೋ, ಆ ಲೋಕಸಲ್ಲಿ ಇರೋ ಯಾವ ದೋಷಗಳಿದೆಯೋ ಆ ದೋಷಗಳ ಸಮೇತ ತಾನೇ ಅಂತ ತಿಳ್ಕೊಳ್ತಾನಲ್ಲ, ಅಲ್ಲಿ ದೋಷ ತೊಂದರೆ ಇರೋದು. ಅದನ್ನ ಏನ್ ಮಾಡುತ್ತೆ ಉಪನಿಷತ್ತು, ಅದನ್ನ ಕೂಡ ಬಿಡಿಸ್ಬೇಕು, ಆ ಒಂದು ತಪ್ಪು ತಿಳುವಳಿಕೆಯನ್ನು ಬಿಡಿಸ್ಬೇಕು. ಅದಕ್ಕೆ ಏನ್ ಮಾಡುತ್ತೆ ನೋಡು, ಅಲ್ಲಿ ಪ್ರತಿಬಿಂಬಿತವಾಗಿದೆ ಸರಿ, ಅದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನ ನಾನು ಅಂತ ತಿಳ್ಕೊಳ್ತಾ ಇದೆಯಾ, ಅದನ್ನು ಪರವಾಗಿಲ್ಲ. ಆದ್ರೆ ಅದು ಎಲ್ಲಿ ಬಿದ್ದಿದೆಯೋ ಪ್ರತಿಬಿಂಬ, ಅಲ್ಲಿ ಯಾವ ದೋಷಗಳಿದೆ ಅದನ್ನ ಮಾತ್ರ ನೀನ್ ಯಾಕೆ ಸೇರಿಸ್ಕೊಳ್ತೀಯಾ, ಅದೆಲ್ಲ ಇಲ್ಲ ಅಂತ ನೀನ್ ತಿಳ್ಕೋ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಅದು ತೋರಿಸ್ಕೊಡುತ್ತೆ. ಸೊ ಹೀಗೆ ಅಹಂಕಾರೇ ಭೌತಿಕೇ ಯತ್ ಚೈತನ್ಯಂ ಪ್ರತಿಬಿಂಬಿತಂ ಸ ಭೂತಾತ್ಮ. ಹಾಗಾದ್ರೆ ಜೀವ ಅನ್ನೋದು ಯಾರು ಅಂತ ಹೇಳಿದ್ರೆ ಚೈತನ್ಯ ಪ್ಲಸ್ ಜಡ, ಅದನ್ನ ಹೇಳ್ಬೇಕು. ಆದ್ರೆ ಅದನ್ನ ಇನ್ನೂ ಸ್ವಲ್ಪ ಪರಿಷ್ಕಾರವಾಗಿ ಹೇಳ್ಬೇಕು ಅಂದ್ರೆ, ಜಡದಲ್ಲಿ ಯಾವ ಒಂದು ಪ್ರತಿಬಿಂಬ ಬಿದ್ದಿದೆಯೋ ನಿಜವಾಗ್ಲೂ ಅದು ಜಡನೇ ಇದು. ಆದ್ರೆ ಅದನ್ನ ನಾನು ಅಂತ ತಿಳ್ಕೊಂಡಿರೋದಿದೆಯಲ್ಲ, ಅದು ಜೀವ ಅನ್ನೋದು ಅದೇನೆ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಜೀವನಿಗೆ ನನಗೆ ತಿಳುವಳಿಕೆ ತಿಳ್ಕೊಳಕ್ಕಾಗುತ್ತೆ, ನನಗೆ ಒಂದು ಬುದ್ಧಿ ಅಂತ ಒಂದಿದೆ ನನಗೆ, ಇಂಥದ್ದೆಲ್ಲ ಒಂದು ಹೇಳಕ್ ಸಾಧ್ಯವಾಗುತ್ತೆ. ಸೊ ಈಗ ಹೇಳಿದ್ಮೇಲೆ, ಭೂತಾತ್ಮ ಪ್ರಕೃತೇಹೇ ಜಾತೈಹಿ ಗುಣೈಹಿ ಏಷೋ ಅಭಿಭೂಯತೆ ತಮೋಗುಣಾಭಿಭೂತತ್ವಾತ್ ಸ್ವಾತ್ಮಸ್ಥಂ ಬ್ರಹ್ಮ ನ ಈಕ್ಷತೆ. ಹೀಗಾಗಿ ಈ ಭೂತಾತ್ಮ ಅಂತ ಜೀವ ಅಂತ ಹೇಳಿದ್ರಲ್ಲ, ಅದು ಪ್ರಕೃತಿಯಿಂದ ಉಂಟಾಗಿರೋ ಗುಣಗಳು, ಯಾವುದು ಸತ್ವ ರಜಸ್ ತಮಸ್ ಅಂತ ಇದೆಯಲ್ಲ, ಅವುಗಳ ಕಾರ್ಯಗಳು. ಅದೆಲ್ಲ ಏನ್ ಮಾಡುತ್ತೆ, ಇವಾಗ ಸತ್ವ ಅನ್ನೋದು ಉದಾಹರಣೆಗೆ ಜ್ಞಾನ ಅನ್ನೋದಕ್ಕೆ ಕಾರಣವಾಗುತ್ತೆ, ಸುಖ ಅನ್ನೋದಕ್ಕೆ ಕಾರಣವಾಗುತ್ತೆ. ರಜಸ್ ಅನ್ನೋದು ದುಃಖ ಅನ್ನೋದಕ್ಕೆ ಕಾರಣವಾಗುತ್ತೆ, ಚಟುವಟಿಕೆ ಅನ್ನೋದಕ್ಕೆ ಕಾರಣವಾಗುತ್ತೆ. ಇಂಥದಕ್ಕೆಲ್ಲ ಇದು ಕೋಪ, ಕಾಮಕ್ರೋಧ, ಇದಕ್ಕೆಲ್ಲ ಇದಾಗುತ್ತೆ. ತಮಸ್ಸುಗೂ ಅದೇ ತರ ಅದರ ಕಾರ್ಯಗಳಿದೆ. ಹೀಗಿರುವಾಗ ಅದ್ರ ಗುಣಗಳೆಲ್ಲ ತಮೋಗುಣ ಅಭಿಭೂತತ್ವಾತ್ ಸ್ವಾತ್ಮಸ್ಥಂ ಬ್ರಹ್ಮ ನ ಈಕ್ಷತೆ. ಅದರಿಂದ ಈ ತಮೋಗುಣದಿಂದ ಇವನ್ ಅಂತಃಕರಣ, ಇವನ ಬುದ್ಧಿ ಮುಚ್ಚಿದೆ. ಬುದ್ಧಿ ಮುಚ್ಚಿದೆ ಅಂದ್ರೆ ಏನರ್ಥ, ತಮೋಗುಣ ಅನ್ನೋದು ಅಜ್ಞಾನದ ಸಂಕೇತ, ಅಜ್ಞಾನ ಅನ್ನೋದೇ ಈ ತಮೋಗುಣದ ಸಂಕೇತ ಅಂತ ಹಾಗೂ ಹೇಳ್ಬೋದು. ಹಾಗಾದ್ರೆ ಈ ತಮೋಗುಣದಿಂದ ಇವನು ಫಸ್ಟ್ ಇವನ ಬುದ್ಧಿ ಮುಚ್ಚಲ್ಪಟ್ಟು, ಆಮೇಲೆ ಏನಾಗುತ್ತೆ, ಈ ಪ್ರಕೃತಿಗೆ ಸೇರಿರೋ ಈ ಗುಣಗಳೆಲ್ಲ ಇದೆಯಲ್ಲ, 3 ಗುಣಗಳು, ಅವುಗಳಲ್ಲಿ ನನಗೆ ಅವುಗಳ ಗುಣಗಳನ್ನ ತನ್ನ ಗುಣಗಳು ಅಂತ ತಿಳ್ಕೊಳ್ತಾನೆ. ಇದನ್ನೇ ಗೀತೆಯಲ್ಲಿ ಪುರುಷಃ ಪ್ರಕೃತಿಸ್ಥಃ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣ, ಪ್ರಕೃತಿಯಿಂದ ಉಂಟಾಗಿರೋ ಗುಣಗಳೆಲ್ಲ ಅದನ್ನೇ ಎಕ್ಸಾಕ್ಟ್ ಆಗಿ ಅವರು ಇದನ್ನ ಇಲ್ಲಿ ಅದನ್ನೇ ಹೇಳ್ತಾ ಇದಾರೆ ಅವರು. ಭೂತಾತ್ಮ ಅಂದ್ರೆ ಜೀವ ಪ್ರಕೃತೇಹೇ ಜಾತೈಹಿ ಗುಣೈಹಿ, ಪ್ರಕೃತಿಯಿಂದ ಉಂಟಾಗಿರೋ ಗುಣಗಳಿಂದ ಏಷಃ ಅಭಿಭೂಯತೆ, ಇವನು ಮುಚ್ಚಲ್ಪಟ್ಟಿದ್ದಾನೆ. ತಮೋಗುಣ ಅಭಿಭೂತತ್ವ, ಯಾಕಂದ್ರೆ ಇವನು ಫಸ್ಟ್ ತಮೋಗುಣದ ಒಂದು ಆವರಣ ಬರ್ಬೇಕು, ಅದಾದ್ಮೇಲೆ ಈ ಗುಣಗಳ ನನ್ನ ಗುಣಗಳೇ ಅಂತ ಒಂದು ಬುದ್ಧಿನೂ ಬರ್ಬೇಕು. ಸೊ ಹೀಗಾಗಿ ಈ ತರ ಒಂದು ಕಾರಣದಿಂದ ಒಬ್ಬ ತನ್ನ ಒಂದು ಸ್ವರೂಪವನ್ನ ಮರೆತು ಅಂದ್ರೆ ಏನು, ಯಾವಾಗ್ಲೂ ಸತಿ ಜ್ಞಾಪಕ ಆಯ್ತು ಅಂತ ಅರ್ಥ ಅಲ್ಲ. ಅದು ಮರೆತು ಅಂದ್ರೆ ಗೊತ್ತಿಲ್ಲ ಅಂತ, ಅದ್ರ ತಿಳುವಳಿಕೆ ಬಂದಿಲ್ಲ ಇನ್ನು ಅಷ್ಟೇನೆ. ಶುದ್ಧವಾದ ತನ್ನ ಸ್ವರೂಪ ಏನು ಅನ್ನೋದನ್ನ ತಿಳ್ಕೊಳ್ದೆ ಜೀವ ಅಂತ ತನ್ನ ತಿಳ್ಕೊಂಡು ಸಂಸಾರದಲ್ಲಿ ಇರ್ತಾನೆ. ಸೊ ಇಲ್ಲಿಗೆ ನಾವು ನಡೆಸಿರೋಣ. ಇನ್ನು ಮುಂದೆ ಬೇಕಾದಷ್ಟು ವಿಷಯಗಳಿದೆ ಇದ್ರ ಬಗ್ಗೆ.
ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.